ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ತುಳಸಿ ದೇವಿಯ ಆರಾಧನೆ. ತುಳಸಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆಲೋಚನೆಗಳಿರುತ್ತೆ, ಇವತ್ತಿನ ದಿವಸ ಹೇಗೋ ಏನೋ ಎಂಬತಕ್ಕಂಥ ಒಂದಿಷ್ಟು ಟೆನ್ಷನ್ ಇರುತ್ತೆ. ಇದೆಲ್ಲದರ ಮಧ್ಯ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಹಗುರ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ಕಾರಿಸಿದ್ದನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ ಬೆಳೀತಾ ಇದ್ದಾರೆ ಅಂತಂದಮೇಲೆ ಕಾಲಿಳಿತಕ್ಕಂಥವ್ರು ಸಹಜ. ಅದರಲ್ಲೂ ಈ ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ವಾದರೆ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಇನ್ನು ಬಹಳ ವಿಶೇಷವಾಗಿ ಗುರುಜಿರವರು ತಿಳಿಸಿದ ಹಾಗೆ ಕಾರ್ತಿಕ ಮಾಸ ಮುಗಿಯುವ ತನಕ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥ ಆಫರ್ ಕೂಡ ನಡೀತಾ ಇದೆ. ಅದರಲ್ಲೂ ಮೈಸೂರು ಅರಮನೆ ಮೈದಾನ ಅಂತಂದರೆ ಅರಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಎಕ್ಸಿಬಿಷನ್ ಗ್ರೌಂಡ್ ಎಂಬತಕ್ಕಂಥದ್ದೇನಿದೆ, ಪ್ರದರ್ಶನ ಕೇಂದ್ರ ಎಂಬತಕ್ಕಂಥದ್ದೇನಿದೆ, ಆ ಸಾನ್ನಿಧ್ಯದಲ್ಲೂ ಕೂಡ ದ ಡಿವೈನ್ ಸ್ಟಾರ್ ಸ್ಟಾಲನ್ನು ಕೂಡ ಹಾಕಿರ್ತಕ್ಕಂಥದ್ದಿದೆ. ಅಲ್ಲೂ ಕೂಡ ಅತಿ ಕಡಿಮೆ ದರದಲ್ಲಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ನೀಡಲಾಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಬಹಳ ವಿಶೇಷವಾಗಿ ತುಳಸಿಯ ಹಬ್ಬ, ತುಳಸಿ ಮಾತೆಯ ಆರಾಧನೆ. ಯಾರ ವಾಸ್ತುಗೃಹದಲ್ಲಿ ಸದಾಕಾಲ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಅಂತಂದರೆ ಅವರ ವಾಸ್ತುಗೃಹದಲ್ಲಿ ತುಳಸಿ ರಾರಾಜಿಸ್ಬೇಕಂತಂದರೆ, ಯಾರ ವಾಸ್ತುಗೃಹದ ನಾವು ಸಾಧಾರಣವಾಗಿ ನಾವು ಆಲೋಚನೆಯನ್ನು ಮಾಡೋದಾದರೆ ಯಾರ ವಾಸ್ತುಗೃಹದಲ್ಲಿ ತುಳಸಿ ಎಂಬತಕ್ಕಂಥದ್ದು ಇರೋದಿಲ್ವೋ, ಆ ತುಳಸಿ ದೇವಿಯ ಆರಾಧನೆ ಇರೋದಿಲ್ವೋ, ಅಲ್ಲಿ ಸದಾಕಾಲ ಕಿರಿಕಿರಿ, ಒಂದಿಷ್ಟು ನೋವು, ಏನೋ ಒಂದು ರೀತಿ ಸಮಸ್ಯೆ, ನೆಗೆಟಿವಿಟಿ ಎಂಬತಕ್ಕಂಥದ್ದಾಗಲಿ, ವಾಸ್ತುಗೃಹದಲ್ಲೂ ಕೂಡ ಸಾಕಷ್ಟು ದೋಷಗಳು ಉಂಟಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಎದುರಾಗುತ್ತೆ. ಆದರೆ ಯಾರ ವಾಸ್ತುಗೃಹದ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಇದ್ದು ಪ್ರತಿನಿತ್ಯವೂ ಕೂಡ ಅದಕ್ಕೆ ಬೆಳಗಿನ ಜಾವ ತುಳಸಿ ಕಟ್ಟೆ ಹತ್ರ ಹೋಗಿ ಅದಕ್ಕೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ತುಳಸಿಯ ದೇವಿಯ ಆರಾಧನೆಯನ್ನು ಸಲ್ಲಿಸಿದ್ದೇ ಆದರೆ ನಿಜಕ್ಕೂ ಹೇಳ್ತೀನಿ, ಆ ವಾಸ್ತುಗೃಹ ಯಾವತ್ತೂ ಕೂಡ ಸಂಪನ್ನವಾಗಿರ್ತಕ್ಕಂಥದ್ದಿರುತ್ತೆ. ತಾಯಿ ಮಹಾಲಕ್ಷ್ಮಿ ತಾಂಡವಾಡ್ತಾಳಂತೆ ತಾಯಿ. ಹಾಗಾಗಿ ಅಂತಹ ಶಕ್ತಿ ತುಳಸಿ ದೇವಿಗೆ.
ಅಂತಹ ತುಳಸಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಇನ್ನೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ, ಹೀಗೆ ಸೋಷಿಯಲ್ ಮೀಡಿಯಾ ಎಂಬತಕ್ಕಂಥದ್ದು ಜೊತೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿದೆ. ನಾನು ಹೀಗೆ ಫೋನಲ್ಲಿ ನೋಡಬೇಕಾದ್ರೆ ಒಬ್ಬರು ಜ್ಞಾನಿಗಳು ಈ ವಿಚಾರವನ್ನು ಹೇಳ್ತಾರೆ. ಎಂತಹ ಅದ್ಭುತವಾಗಿರ್ತಕ್ಕಂಥ ಸ್ವಾರಸ್ಯಕರವಾಗಿದೆ ಅಂತಂದರೆ ಈ ಕತೆ ಅಂತಂದರೆ ತಾವೆಲ್ಲರೂ ಕೂಡ ಕೇಳಬೇಕು. ಒಬ್ಬ ರೈತ ಬಹಳ ಕಷ್ಟಪಟ್ಟಿರ್ತಾನೆ. ಆತ ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಪ್ರತಿಫಲನೂ ಕೂಡ ಸಿಗುತ್ತೆ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಎಲ್ಲವೂ ಕೂಡ ಸಂಪನ್ನ ಆಗುತ್ತೆ. ರೈತನಿಗೆ 3 ಜನ ಮಕ್ಕಳು, ಗಂಡು ಮಕ್ಕಳು. ಮದುವೆನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನೆರವೇರಿಸ್ತಾರೆ. ಹೀಗೆ ಒಮ್ಮೆ ರೈತ ಮಲಗಿದ್ದಾಗ ತಾಯಿ ಮಹಾಲಕ್ಷ್ಮಿ ಕನಸಲ್ಲಿ ಬಂದು ಹೇಳ್ತಾಳಂತೆ, ತಾಯಿ ನನ್ನ ಕೆಲಸ ಮುಗೀತು, ನಾನಿನ್ನು ಹೊರಡ್ತಾ ಇದ್ದೇನೆ, ದಾರಿದ್ರ್ಯ ಲಕ್ಷ್ಮಿ ಬರ್ತಾಳೆ ನಿಮ್ಮ ಮನೆಗೆ, ನಿನಗೆ ನಾನು ಕಡೆಯದಾಗಿ ಏನು ವರ ಕೊಡಲಿ ಅಂತ ತಾಯಿ ಮಹಾಲಕ್ಷ್ಮಿ ಕನಸಲ್ಲಿ ಬಂದು ರೈತನಿಗೆ ಕೇಳ್ತಾಳಂತೆ. ರೈತ ಬಹಳಷ್ಟು ಆಲೋಚನೆಯನ್ನು ಮಾಡಿ ಒಂದು ವರ ಕೇಳ್ತಾನಂತೆ. ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಯಾರ ಮಧ್ಯೆನೂ ಕೂಡ ವೈಷಮ್ಯ ಎಂಬತಕ್ಕಂಥದ್ದು ಬರೋದು ಬೇಡ, ಎಲ್ಲರ ಮನಸ್ಸಿನಲ್ಲೂ ಕೂಡ ಪ್ರೀತಿ ವಿಶ್ವಾಸ ಅನ್ನೋದನ್ನು ನೀನು ತುಂಬಿ ಹೋಗು ತಾಯಿ ಅಂತ ಹೇಳಿ ರೈತ ಕೇಳ್ತಾನಂತೆ. ಇನ್ನೇನು ಕೇಳಲಿಲ್ಲ. ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಧನ, ಆಮೇಲೆ ಜಾಗ, ಭೂಮಿ ಏನೂ ಕೇಳಲಿಲ್ಲ. ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಮನಸ್ಸಲ್ಲೂ ಕೂಡ ಪ್ರೀತಿ ವಿಶ್ವಾಸ ಅನ್ನೋದು ತುಂಬು ತಾಯಿ. ಯಾರ ಮನಸ್ಸಿನಲ್ಲೂ ಕೂಡ ವೈಷಮ್ಯ ಎಂಬತಕ್ಕಂಥದ್ದು ಬೇಡ, ಕೋಪ ಎಂಬತಕ್ಕಂಥದ್ದು ಬೇಡ, ತಾಪ ಎಂಬತಕ್ಕಂಥದ್ದು ಬೇಡ, ಅದೇನು ಬೇಡ, ಪ್ರೀತಿ ವಿಶ್ವಾಸ ಅನ್ನೋದನ್ನು ತುಂಬಿ ಹೋಗುತ್ತಾಯಿ ಅಂತ ಕೇಳ್ಕೊಳ್ತಾರೆ. ಆಯಿತು, ನನ್ನ ವರ ನಿನಗಿದೆ, ನಾನಿನ್ನ ಬರ್ತೇನೆ ಅಂತ ಹೇಳಿ ತಾಯಿ ಮಹಾಲಕ್ಷ್ಮಿ ಹೊರಟೋಗ್ತಾರೆ. ಮಾರನೇ ದಿವಸ ದಾರಿದ್ರ್ಯ ಲಕ್ಷ್ಮಿ ಆವಾಹನೆ ಆಗತ್ತೆ. ಆವಾಹನೆ ಆದಮೇಲೆ ಬೆಳಗಿನ ಕಾಲ ಎಲ್ರಿಗೂ ಕೂಡ ತಿಂಡಿಯನ್ನು ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ದೊಡ್ಡ ಸೊಸೆ, ಮೊದಲನೇ ಸೊಸೆ, ಆಕೆ ಬಂದು ಮನೆಯಲ್ಲಿ ಪದಾರ್ಥಗಳನ್ನು ಮಾಡ್ತಾಳೆ. ಮಾಡಬೇಕಾದ್ರೆ ಎಲ್ಲ ಪದಾರ್ಥಗಳನ್ನು ಕೂಡ ಅಚ್ಚುಕಟ್ಟಾಗೆ ಮಾಡ್ತಾರೆ. ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಳೆ ತಾಯಿ. ಉಪ್ಪು ಹಾಕಿದ ಮೇಲೆ ಎರಡನೇ ಸೊಸೆ ಬರ್ತಾಳೆ. ಆ ಎರಡನೇ ಸೊಸೆ ಬಂದಾಗ ಏನಾಗುತ್ತೆ, ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಇದೆಲ್ಲವನ್ನು ಕೂಡ ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಕಥಾಶ್ರವಣದಲ್ಲಿ ಹೀಗೆ ಬೆಳಗ್ಗೆ ಆಯಿತು, ದಾರಿದ್ರ್ಯ ಲಕ್ಷ್ಮಿ ಆವಾಹನೆ ಆಗೋಗಿರುತ್ತೆ. ಮೊದಲನೇ ಸೊಸೆ ಬಂದು ಅವತ್ತಿನ ದಿನದ ಬೆಳಗಿನ ಆ ಒಂದು ತಿಂಡಿಯನ್ನು, ಅವತ್ತಿನ ದಿನದ ಆ ಬೆಳಗಿನ ಜಾವದ ಒಂದು ತಿಂಡಿಯನ್ನು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲವೂ ಕೂಡ ಸಂಪನ್ನ ಆಗುತ್ತೆ. ಇನ್ನೇನು ಕಡೆಯ ಅಂತ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಆ ತಾಯಿ ಹೀಗೆ ಆಚೆ ಹೋಗ್ತಾರೆ. ಎರಡನೇ ಸೊಸೆ ಬರ್ತಾರೆ. ಪರವಾಗಿಲ್ಲ, ತಿಂಡಿ ರೆಡಿ ಆಗ್ತಾ ಇದೆ, ಉಪ್ಪು ಹಾಕೋದು ಮರ್ತು ಬಿಟ್ಟಿರ್ತಾರೆ ಏನೋ ಅಂಥೇಳಿ ಅವರೂ ಕೂಡ ಒಂಚೂರು ಉಪ್ಪು ಹಾಕ್ತಾರೆ. ಅಂತಂದರೆ ಅವರ ಒಂದು ಅಳತೆಯ ಪ್ರಕಾರ ಅವರು ಕೂಡ ಒಂಚೂರು ಉಪ್ಪು ಆಗೋಗ್ತಾರೆ. ಸರಿ ಆಯಿತು, ಮತ್ತೊಂದು ಸತಿ ಅದರಲ್ಲಿರ್ತಕ್ಕಂಥ ಪದಾರ್ಥಗಳೆಲ್ಲವನ್ನು ಕೂಡ ಕೆದಕ್ಬಿಟ್ಟು ಆ ತಾಯಿನೂ ಕೂಡ ಆಚೆ ಹೋಗ್ತಾರೆ. ಮೂರನೇ ಸೊಸೆ ಬರ್ತಾರೆ. ಆ ತಾಯಿ, ಅಯ್ಯೋ ಅಡುಗೆ ಮಾಡ್ತಾ ಇದ್ದಾರಲ್ಲ, ಇನ್ನೇನು ಕಡೆ ಹಂತದಲ್ಲಿ ಇದೆಯೇನೋ, ಮೋಸ್ಟ್ಲಿ ಉಪ್ಪು ಹಾಕೋದೇನೋ ಮರೆತು ಬಿಟ್ಟಿದ್ದಾರೇನೋ ಅಂಥೇಳಿ ಅವರು ಮತ್ತಷ್ಟು ಉಪ್ಪು ಹಾಕ್ತಾರಂತೆ. ಅವ್ರೂ ಕೂಡ ಒಂಚೂರು ಉಪ್ಪು ಹಾಕ್ತಾರೆ. ಕೊನೆಗೆ ಎಲ್ಲವೂ ಕೂಡ ಸಿದ್ಧತೆ ಆಗುತ್ತೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಸೊಸೆ ಹೋಗಿ ಎಲ್ಲರನ್ನು ಕರ್ಕೊಂಬಂದು ಕೂತ್ಕೊಳ್ಳಿ, ಊಟ ಎಲ್ಲ ಬೆಳಗಿನ ಜಾವದ ತಿಂಡಿಗೆಲ್ಲ ರೆಡಿ ಆಗಿದೆ, ಕೂತ್ಕೊಳ್ಳಿ ಅಂಥೇಳಿ ಎಲ್ಲರನ್ನೂ ಕೂಡ ಕೂಡಿಸ್ಕೊಂಡು ಕುಟುಂಬ ಸಮೇತರಾಗಿ ಎಲ್ಲರಲ್ಲೂ ಕೂಡ ಸಂತೋಷವಾಗಿ ಇನ್ನೇನು ಭೋಜನವನ್ನು ಪ್ರಾರಂಭ ಮಾಡಬೇಕು. ಮೊದಲನೇದಾಗಿ ಹಿರಿಯರು, ಎಷ್ಟೇ ಆದರೂ ಮಾವ ಹಿರಿಯರು, ರೈತ ಆತ ಮೊದಲನೇ ತುತ್ತನ್ನು ಸ್ವೀಕರಿಸಿದಾಗ ಆತನಿಗೆ ಗೊತ್ತಾಗುತ್ತೆ, ಇವತ್ತಿನ ದಿವಸ ಬೆಳಗ್ಗೆ ತಿಂಡಿಲಿ ಉಪ್ಪು ಜಾಸ್ತಿ ಆಗಿದೆಯಲ್ವಾ. ಆದರೆ ಉಪ್ಪು ಜಾಸ್ತಿ ಆಗಿದೆ ನಿಜ, ಆದರೆ ಅವರು ಅದನ್ನು ಬಾಯ್ಬಿಟ್ಟು ಹೇಳೋದಿಲ್ವಂತೆ. ಎಲ್ಲರೂ ಪ್ರೀತಿಯಿಂದ ಮಾಡಿದ್ದಾರೆ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ, ಈಗ ನಾನೊಬ್ಬ ಉಪ್ಪು ಜಾಸ್ತಿ ಆಗಿದೆ ಅಂತಂದರೆ ಯಾರೂ ಕೂಡ ತಿನ್ನೋದಿಲ್ಲ, ಪದಾರ್ಥ ವೇಸ್ಟ್ ಆಗುತ್ತೆ ಅಂಥೇಳಿ ಆತ ಏನಾಗುತ್ತೆ, ಉಪ್ಪು ಜಾಸ್ತಿ ಆಗಿದ್ರೂ ಕೂಡ ಪರವಾಗಿಲ್ಲ ಅಂಥೇಳಿ ಆತನು ಕೂಡ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಸೈಲೆಂಟಾಗಿ ಎದ್ದೋಗ್ತಾರೆ. ಇನ್ನು ಮನೇಲಿರ್ತಕ್ಕಂಥವರೆಲ್ಲರೂ ಕುಟುಂಬಸ್ಥರೆಲ್ಲರೂ ಕೂಡ ತಿಂತಾರೆ, ಆದರೆ ಯಾರೂ ಕೂಡ ಬಾಯ್ಬಿಟ್ಟು ಹೇಳೋದಿಲ್ವಂತೆ ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳಿ. ಅವತ್ತಿನ ದಿವಸದ ಆ ಕೆಲಸ ಮುಗಿದೋಯ್ತಂತೆ. ರಾತ್ರಿ ಮತ್ತೆ ದಾರಿದ್ರ್ಯ ಲಕ್ಷ್ಮಿ ರೈತನ ಕನಸಿಗೆ ಬರ್ತಾಳಂತೆ ತಾಯಿ. ಬಂದು, ನನ್ನ ಕೆಲಸ ಆಗೋಯ್ತು, ನನಗಿಲ್ಲಿ ಕೆಲಸನೇ ಇಲ್ಲ, ನಾನು ಬಂದು ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ವೈಷಮ್ಯಗಳನ್ನು ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪ್ರಾರಂಭದ ಹಂತದಲ್ಲಿ, ಎಲ್ಲರೂ ಹೇಗೆ ನನಗೆ ಸ್ಪಂದಿಸ್ತೀರಾ ಅಂತ ಹೇಳಿ. ಆದರೆ ಇಲ್ಲಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಆ ಪ್ರೀತಿ ವಿಶ್ವಾಸ ನನ್ನದು, ನಾನು ಯಾರಿಗೂ ಕೂಡ ನೋವು ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಎಲ್ಲರ ಮನಸ್ಸಲ್ಲೂ ಇದೆ ಕೂಡ. ಆದರೆ ನಾನು ದಾರಿದ್ರ್ಯ ಲಕ್ಷ್ಮಿ ಆಗಿ ನಾನು ಇಲ್ಲೆಲ್ಲಿ ದಾರಿದ್ರ್ಯವನ್ನು ಕೋರ್ಲಿಕ್ಕಾಗುತ್ತೆ, ನಾನು ಇಲ್ಲೇನು ಸಮಸ್ಯೆಯನ್ನು ಉಂಟು ಮಾಡಲಿಕ್ಕಾಗುತ್ತೆ,
ಯಾರನ್ನೂ ಕೂಡ ದೂರ್ತಾ ಇಲ್ವಲ್ಲ, ನನಗಿನ್ನೇನು ಕೆಲಸ ಇದೆ ಅಂತ ಹೇಳಿ ದಾರಿದ್ರ್ಯ ಲಕ್ಷ್ಮಿ ಹೇಗೆ ಬಂದ್ಲೋ ಹಾಗೆ ಹೊರಟೋಗ್ತಾಳಂತೆ ತಾಯಿ. ನೋಡಿ, ಇಲ್ಲಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಯಾರ ವಾಸ್ತುಗೃಹದಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆ ನಿಲ್ಲಬೇಕು, ಯಾರ ವಾಸ್ತುಗೃಹದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು, ಯಾರ ವಾಸ್ತುಗೃಹದಲ್ಲಿ ಸದಾಕಾಲ ಸ್ಥಿರ ಮಹಾಲಕ್ಷ್ಮಿ ನೆಲೆಗೊಳ್ಳಬೇಕು ಅಂತಂದರೆ ಅಲ್ಲಿ ವೈಷಮ್ಯ ಎಂಬತಕ್ಕಂಥದ್ದು ಇರಬಾರ್ದಂತೆ, ನಾನು ಎಂಬತಕ್ಕಂಥದ್ದು ಇರಬಾರ್ದಂತೆ, ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಮನೋಭಾವ ಇರಬೇಕಂತೆ. ಆ ಮನೆ ಯಾವತ್ತಿದ್ರೂ ಕೂಡ ಖುಷಿಯಾಗಿ ಸದಾಕಾಲ ನೆಮ್ಮದಿಯಾಗಿ ಜೀವನವನ್ನು ಮಾಡ್ಬೋದಂತೆ. ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಿಷ್ಟೇ, ಒಟ್ಟು ಕುಟುಂಬದಲ್ಲಿದ್ದೇವೆ ಅಂತಂದಮೇಲೆ ಸಮಸ್ಯೆ ಎಂಬತಕ್ಕಂಥದ್ದು ಸಣ್ಣ ಪುಟ್ಟ ಬಂದೇ ಬರುತ್ತೆ. ಆ ಸಮಸ್ಯೆಗಳನ್ನು ದೊಡ್ಡದು ಮಾಡಲಿಕ್ಕೆ ಹೋಗಬಾರ್ದು. ಬರ್ತಕ್ಕಂಥದ್ದು ಏನೇ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ಬಹಳ ಪ್ರೀತಿಯಿಂದ ನಾವು ಅದನ್ನು ಸಂಭಾಳಿಸ್ಕೊಂಡು ಹೋಗ್ಬಿಟ್ರೆ ಎಲ್ಲವೂ ಕೂಡ ನೆಮ್ಮದಿಯಾಗಿರುತ್ತೆ. ಆ ಮನೆ ಯಾವತ್ತಿದ್ರೂ ಕೂಡ ಸುಭಿಕ್ಷವಾಗಿರುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ನೆಮ್ಮದಿ ಇರಲಿ, ಎಲ್ಲರೂ ಕೂಡ ಕೋಪ ತಾಪ ನಾನು ಎಂಬತಕ್ಕಂಥದ್ದು ಬಿಟ್ಬಿಡೋಣ, ಖುಷಿಯಾಗಿರೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ್ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮೋ ನಮಃ. ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರೋ. ಜಗತ್ತಿಗೆ ದೊಡ್ಡವರಾದಂತಹ ತಂದೆ ತಾಯಿನ ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಉತ್ವಾನ ದ್ವಾದಶಿ ತುಳಸಿ ಹಬ್ಬ, ನಾಡಿನಾದ್ಯಂತ ತುಳಸಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ತುಳಸಿ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಶುಭ ಕಾಲ ಇನ್ನೇನು ಆಗೋ ಈಗೋ ಅಂದರೆ ಆಗಮಿಸ್ತಕ್ಕಂಥ ಹುಣ್ಣಿಮೆ ಬರುತ್ತೆ, ಬೆಳಕನ್ನು ತರುತ್ತೆ. ಆದರೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಮಾಸ, ದೀಪಗಳ ಮಾಸ, ಕತ್ತಲಿಂದ ಬೆಳಕಿನೆಡೆಗೆ ಎಂಬತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಈ ಮಾಸದಲ್ಲಿ ಪ್ರತಿಯೊಬ್ಬರ ವಾಸ್ತುಗುರದಲ್ಲೂ ಸಹಿತ ಒಂದಲ್ಲ ಒಂದು ಥರ ಸಮಸ್ಯೆಗಳೆಂಬತಕ್ಕಂಥ ಸೆರಮಾಲೆ ಇದೆ. ಸಮಸ್ಯೆ ಎಂಬತಕ್ಕಂಥದ್ದು ಹೇಗಿದೆ? ಮೊದಲು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರತಕ್ಕಂತಹ ಪರಿಸ್ಥಿತಿ, ಅಂದರೆ ಬಾಂಧವ್ಯ, ಬಂಧುತ್ವ, ಆ ಪ್ರೀತಿ ವಿಶ್ವಾಸಕ್ಕೆ ತುಂಬ ದೊಡ್ಡದಾದಂಥ ರೀತಿ ಧಕ್ಕೆ ಉಂಟಾಗ್ತಾ ಇದೆ. ಇದು ಒಂದಾಗಬೇಕು. ಎರಡನೇದು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ. ಮನೆಗೆ ಒಬ್ಬರು ದುಡಿತಕ್ಕಂಥದ್ದು 4 ಜನ 5 ಜನ ಕೂತ್ಕೊಂಡು ತಿನ್ನುವಂಥದ್ದು. ಇದು ತಂದಂತಹದ್ದನ್ನು ಗಂಜಿ ಆಗಲಿ ಅಂಬಲಿ ಆಗಲಿ ಎಲ್ಲರೂ ಒಟ್ಟು ಒಗ್ಗೂಡಿಸ್ಕೊಂಡು ತಿನ್ನುವಂತಹದ್ದು ಆರೋಗ್ಯಕರವಾದ ಬೆಳವಣಿಗೆ ಆಗಬೇಕು. ಮೂರನೇದು ಅನಾರೋಗ್ಯಕ್ಕೆ ತುತ್ತಾಗುವಂತಹದ್ದು. ವಯಸ್ಸಿನ ತಾರತಮ್ಯವೇ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಮನೆಯಲ್ಲಿ ಅನಾರೋಗ್ಯ ಎಂಬತಕ್ಕಂಥದ್ದು ತಾಂಡವಾಡ್ತಾ ಇದೆ. ಆರೋಗ್ಯ ರೆಡಿ ಆಗಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಾಗಿ ಬದುಕ್ದಿರ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಛೇಡಿಸ್ತಾ, ಇನ್ನೊಬ್ಬರನ್ನ ನೋವು ಕೊಡ್ತಾ, ಇನ್ನೊಬ್ಬರ ಜೀವನದಲ್ಲಿ ಒಂದಷ್ಟು ನೋವುಗಳನ್ನುಂಟು ಮಾಡ್ತಾ, ನನ್ನ ಮನೆಯಲ್ಲೇ ಹಾಸ್ಕೊಂಡು ಒದ್ಕೊಳ್ಳೋಷ್ಟಿದ್ರು ಮತ್ತೊಬ್ಬರ ಮನೆಯಲ್ಲಿ ಸತ್ತಿರ್ತಕ್ಕಂಥ ಒಂದು ಸಣ್ಣ ನೊಣವನ್ನು ನೋಡಿ ಅಯ್ಯೋ ನಿಮ್ಮ ಮನೆ ಹಾಗಿದೆಯಲ್ಲ ಅಂತ ಮಾತಾಡುವಂಥ ಮನಸ್ಥಿತಿ. ಇದಿಷ್ಟೇ ಆದರೆ ಪರವಾಗಿಲ್ಲ, ತಂತ್ರಸಾರಗಳಲ್ಲಿ ಮುಂದಾಗುವಂತಹದ್ದು. ಇದು ಒಂದಷ್ಟು ಭಾಗಗಳಲ್ಲಿ ತುಂಬಿ ತುಳುಕ್ತಾ ಇದೆ ಈ ತಂತ್ರಸಾರದ್ದು. ಆದರೆ ಕಾರ್ತೀಕ ಮಾಸದ ಹುಣ್ಣಿಮೆ ಎಂದು ಈಗ ನಾನು ತಿಳಿಸ್ಕೊಡುವಂಥ ಈ ತಂತ್ರಸಾರಕ್ಕೆ ಬೇಕಾಗಿರುವ ಪದಾರ್ಥ, ಇವತ್ತು ಯಾವೆಲ್ಲ ಪದಾರ್ಥಗಳನ್ನು ನೀವು ತಂದು ತಾಯಿ ತುಳಸಿಯ ಮುಂದಿಟ್ಟಿದ್ದೀರೋ ಇದೇ ಪದಾರ್ಥದಿಂದ ಇದಕ್ಕೆ ಇನ್ನಷ್ಟು ಪದಾರ್ಥವನ್ನು ಸೇರಿಸ್ಕೊಂಡ್ರೆ ಸಾಕು, ಆರ್ಥಿಕ ಸಂಕಷ್ಟಗಳಾಗಲಿ, ವಿದ್ಯಾರ್ಥಿಗಳ ಜೀವನ ಆಗಲಿ, ಕುಟುಂಬದಲ್ಲಿ ಒಂದು ಸೌಖ್ಯ ಆಗಲಿ, ಅಥವಾ ಯಾವುದೇ ತಂತ್ರ ಮಂತ್ರ ಯಂತ್ರಕ್ಕೆ ಬೇಕಾಗಿರುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು, ಇದೆಲ್ಲರ ದೋಷವನ್ನು ದೂರ ಮಾಡಿಕೊಳ್ತಕ್ಕಂಥ ಅದ್ಭುತವಾದಂಥ ತಂತ್ರವನ್ನು ತಾವು ಮಾಡಬಹುದು. ಇದಕ್ಕೆ ಬೇಕಾದಂಥ ಪದಾರ್ಥ ಏನು? 10 ಬೆಟ್ಟದ ನೆಲ್ಲಿಕಾಯಿ,
10 ಬೆಟ್ಟದ ನೆಲ್ಲಿಕಾಯಿ. ಇವತ್ತು ತಾಯಿ ತುಳಸಿಯ ಸಾನ್ನಿಧ್ಯದಲ್ಲಿ ದಾಮೋದರನ ಹೆಸರಿನಲ್ಲಿ, ಮಹಾವಿಷ್ಣುವಿನ ಹೆಸರಿನಲ್ಲಿ ಬೆಟ್ಟದ ತುಳಸಿಯನ್ನು ಅಂದರೆ ಬೆಟ್ಟದ ನೆಲ್ಲಿಕಾಯನ್ನು, ಆ ಬೆಟ್ಟದ ನೆಲ್ಲಿಕಾಯಿ ಕೊಂಬನ್ನು ನೀವು ತುಳಸಿ ಗಿಡದಲ್ಲಿ ಇಟ್ಟಿದ್ದೀರಿ. ಇವತ್ತು ಇಟ್ಟಿರತಕ್ಕಂತಹ ಈ ಬೆಟ್ಟದ ನೆಲ್ಲಿಕಾಯಿ ಕೊಂಬು ಅಥವಾ ಆ ರೆಂಬೆ, ಅದು ಇದೇ ಬರ್ತಕ್ಕಂಥ ಶುಕ್ರವಾರ, ನಾಳಿದ್ದು ಹುಣ್ಣಿಮೆ ಎಂದು ತಂತ್ರಸಾರಿಕೆ ಅದೇ ಪ್ರಮುಖವಾಗಿರ್ತಕ್ಕಂಥದ್ದು. ಮಹರ್ಷಿ ಆನಂದ್ ಗುರೂಜಿಯವರ ಕಾರ್ಯಕ್ರಮದಲ್ಲಿ ನಾನು ತಿಳಿಸುವಂಥ ತಂತ್ರಸಾರಗಳನ್ನು ಮಾಡಿ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿಗಳನ್ನು ಮಾಡಿಕೊಂಡಿರ್ತಕ್ಕಂಥ ತಾಯಂದಿರು, ಅಣ್ಣ ತಮ್ಮಂದಿರು ಸಾಕಷ್ಟು ಜನ. ಆದರೆ ಈ ಬಾರಿ ಹುಣ್ಣಿಮೆ, ಕಾರ್ತೀಕ ಮಾಸದ ಈ ಶುಕ್ಲ ಪಕ್ಷ ಭಾಳಷ್ಟು ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಈ ಹುಣ್ಣಿಮೆ ಎಂದು ತಂತ್ರಸಾರ ಆಚರಣೆ ಮಾಡಿದ್ರೆ ಉದ್ಯೋಗ ಇಲ್ಲದಿರತಕ್ಕಂಥವ್ರು ಸಹಿತ ಶೀಘ್ರ ಉದ್ಯೋಗವನ್ನು ಸಂಪಾದನೆ ಮಾಡ್ಕೊಳ್ಬೋದು. ತಂತ್ರಸಾರ ಎಂಬತಕ್ಕಂಥದ್ದು ಗ್ರಂಥಗಳ ಆಧಾರಿತವಾಗಿರ್ತಕ್ಕಂಥ ಅದ್ಭುತವಾದಂತಹ ಕಾರ್ಯಗಳನ್ನು ಸಿದ್ಧಿ ಮಾಡಿರ್ತಕ್ಕಂಥ ಅನುಭವ ಸಿದ್ಧಿ ಯಂತ್ರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ಏನು ಬೇಕು, ಏನು ಬೇಡ, ಹೇಗೆ ಮಾಡಬೇಕು, ಇದರ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಬರೆದಿಟ್ಕೊಳ್ಳಿ. ನೀವು ಇನ್ನೂ 4 ಜನಕ್ಕೆ ವಿಚಾರ ಮುಟ್ಟಿಸಿ. ಯಾಕೆಂದರೆ ಇಂತಹ ಅದ್ಭುತವಾದಂಥ ಕಾಯಕ ಹುಣ್ಣಿಮೆಯಲ್ದಿರ, ಅದರಲ್ಲೂ ಕಾರ್ತೀಕ ಮಾಸದ ಶುಕ್ಲ ಪಕ್ಷವಲ್ದಿರ ಮತ್ತೊಂದು ದಿವಸ ಮಾಡಿದ್ರೆ ಸಿಗೋದಿಲ್ಲ. ಅಂತಹ ಅದ್ಭುತವಾದಂತಹ ಶಕ್ತಿಯುತವಾದಂತಹ ಈ ತಂತ್ರಸಾರ ಬೇಕಾಗಿರುವಂಥ ಪದಾರ್ಥಗಳು ಎಲ್ಲವೂ ಇಲ್ಲೇ ಇದೆ. ಇದೇ ಪದಾರ್ಥಗಳನ್ನು ಇವತ್ತು ತುಳಸಿಯ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸಿ, ಇದೇ ಪದಾರ್ಥವನ್ನು ಜೋಪಾನ ಮಾಡಿ ಬರ್ತಕ್ಕಂಥ ಹುಣ್ಣಿಮೆಯೆಂದು ತಂತ್ರಸಾರವನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು ತಿಳಿಸ್ತಾ ಇದ್ದರು ಬೆಟ್ಟದ ನೆಲ್ಲಿಕಾಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರ. ಅದರಲ್ಲೂ ಇವತ್ತಿನ ದಿನ ತಾವು ಏನೆಲ್ಲ ಪದಾರ್ಥಗಳಿಂದ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೀರಿ, ತುಳಸಿಯ ಒಂದು ಗಿಡ ಆಗಿರ್ಬೋದು, ಇಲ್ಲ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿನ ಒಂದು ಕೊಂಬಾಗಿರ್ಬೋದು, ಅದರ ಎಲೆಗಳಾಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಇದೆಲ್ಲದರಿಂದ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ಮಾಡ್ಕೊಳ್ಬೋದು. ಅದು ತಮ್ಮ ವಾಸ್ತುಗೃಹದಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳಿಂದ ಅಂತ ಹೇಳಿ ಗುರುಜಿರವರು ತಿಳಿಸ್ತಾ ಇದ್ರು. ಹಾಗಾಗಿ ಇಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಕೂಡ ತಿಳಿಸ್ತಾ ಇದ್ರು. ಅದರಲ್ಲಿ ಮೊದಲನೇದಾಗಿ 10 ಬೆಟ್ಟದ ನೆಲ್ಲಿಕಾಯನ್ನು ಸಿದ್ಧಪಡಿಸಿಟ್ಕೊಳ್ಬೇಕು ಅಂತಲೂ ಕೂಡ ಗುರುಜಿರವರು ಹೇಳ್ತಾ ಇದ್ರು. ಇನ್ನು ಮುಂದೆ ಏನೇನೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ. ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ ಗುರುಗಳೇ. ಬೆಟ್ಟದ ನೆಲ್ಲಿಕಾಯಿ 10 ಬೆಟ್ಟದ ನೆಲ್ಲಿಕಾಯಿ ಬೇಕು. ನೋಡಿ, ಇದು ಮಹಾವಿಷ್ಣುವಿನ ಸ್ವರೂಪ. ಮಹಾವಿಷ್ಣುವಿನ ಸ್ವರೂಪವಾದ್ದರಿಂದ ತುಳಸಿ ಹಬ್ಬದಲ್ಲಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಕೊಂಬು, ಇದರ ಪಾತ್ರ ಬಹಳ ದೊಡ್ಡದು. ಎಲ್ಲೇ ಆದರೂ ಸಹಿತ ತುಳಸಿ ಹಬ್ಬ ಆಚರಣೆ ಆಗುವಂತಹದ್ದು ಕಿರುದೀಪಾವಳಿ ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಿ ಹಿಂದೆ ಇನ್ನೊಂದು ಅದ್ಭುತವಾದ ರಹಸ್ಯವಿದೆ. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಹೇಳಿದ್ದೇನೆ. ಆರ್ಥಿಕ ಸಂಕಷ್ಟಗಳಲ್ಲಿ ಉಣುಕ್ತಾ ಇದ್ದು, ಸಮಸ್ಯೆ ಇದ್ದು, ಹಣಕಾಸಿನ ವಿಚಾರದಲ್ಲಿ ಭಾಳ ಸಂಕಟದಲ್ಲಿದ್ದರೆ, ಆರ್ಥಿಕ ಸಂಕಷ್ಟಗಳು ಅಂದರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣದಿರ ಇದ್ದರೆ, ಒಂದು ಬೆಟ್ಟದಲ್ಲಿ ಗಿಡವನ್ನು ಸಣ್ಣದಾದಂಥ ಒಂದು ಸಸಿನ ಮನೆ ಹತ್ತಿಟ್ಟು ಅದರ ಆರಾಧನೆ ಶುರು ಮಾಡಿ ನಿಮ್ಮ ಮನೆಗೆ ವಿಶೇಷವಾದಂಥ ರೀತಿಯಲ್ಲಿ ತಾಯಿ ಅನುಗ್ರಹ ಆಗುತ್ತೆ ಅಂತ. ಇದನ್ನೇ ಜಗದ್ಗುರುಗಳಾದಂತಹ ಆದಿಶಂಕರರು ತಮ್ಮ ಬಾಲ್ಯದಲ್ಲಿ ತಾವು ಭವತಿ ಭಿಕ್ಷಾಂದೇಹಿ ಅಂತೇಳಿ ಮತ್ತೊಬ್ಬರ ಒಂದು ವಾಸ್ತುಗೃಹಕ್ಕೆ ಬಂದಾಗ, ಆ ತಾಯಿ ವಾಸ್ತುಗೃಹದಲ್ಲಿ ಏನೂ ಇಲ್ದಿರ ಇದ್ದಾಗ ಆ ತಾಯಿಯ ವಾಸ್ತುಗೃಹದಲ್ಲಿದ್ದಂಥದ್ದು ಒಂದು ಸಣ್ಣ ಬೆಟ್ಟದ ನೆಲ್ಲಿಕಾಯಿ ಚೂರು. ಆದರೆ ಬಾಲಶಂಕರ ಬಂದಿದ್ದಾನಲ್ಲ, ಶಂಕರನಿಗೆ ಏನಾದರೂ ಕೊಡಬೇಕಲ್ಲ ಎಂಬತಕ್ಕಂತಹ ಒಂದು ನುಡಿಯಿಂದ ಆಲೋಚನೆ ಮಾಡಿ ಭವತಿ ಭಿಕ್ಷಾಂದೇಹಿ, ತಾಯಿ ಅಮ್ಮ ಏನಾದರೂ ಒಂದು ಕೊಡಿ ಅಂತಂದಾಗ ಆ ಬೆಟ್ಟದ ನೆಲ್ಲಿಕಾಯಿ ಚೂರನ್ನು ತಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಂಥ ಆ ಶಂಕರನಿಗೆ ಕೊಟ್ಟು ಆನಂದಿಸ್ತಾಳೆ. ಆ ಸಣ್ಣ ಬೆಟ್ಟದ ನೆಲ್ಲಿಕಾಯಿ ಚೂರನ್ನ ಕೈಲಿ ಹಿಡಿದು, ಅಮ್ಮ ಇವತ್ತಿದು ನಾನು ಕೊಟ್ಟಿದೆಯಲ್ಲ, ನಿನಗೇನು ಇಟ್ಕೊಂಡಂತಹ ಇದು ಪದಾರ್ಥ. ಏಕೆಂದರೆ ಈ ಬೆಟ್ಟದ ನೆಲ್ಲಿಕಾಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಸಿ ವಿಟಮಿನ್ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ತುಂಬ ಹಸಿವು ಸಂಕಟ ಆದಾಗ, ತುಂಬ ಸುಸ್ತಾದಾಗ, ಮನುಷ್ಯನಿಗೆ ಎನರ್ಜಿ ಕಡಿಮೆ ಆದಾಗ, ನಿಮ್ಮ ಮುಖದಲ್ಲಿ ಆ ಕಾಂತಿ ಕಡಿಮೆ ಆದಾಗ ಒಂದು ಸಣ್ಣ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ನೀವು ಅಗದು ಅದರ ರಸವನ್ನು ತೆಗೆದುಕೊಳ್ಳಿ, ಆ ಮರುಕ್ಷಣವೇ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಇದು ಆಯುರ್ವೇದಿಕ್ಕೂ ಹೌದು, ಧರ್ಮಶಾಸ್ತ್ರವೂ ಹೌದು, ಹಾಗೆ ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದೆ. ಆದರೆ ಇದನ್ನು ಎಲ್ಲೂ ಹೊರಗಡೆ ಹೆಚ್ಚು ಪ್ರಚಾರಕ್ಕೆ ತಂದಿಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಕೆಲವಿದೆ, ಕೆಲವು ವನಸಿರಿಗಳಿದೆ, ಇದರಿಂದ ಒಳಿತೆಷ್ಟಿದೆಯೋ ಕೆಡುಕಷ್ಟೇ ಇದೆ. ಇದೇ ಒಂದು ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಓಡುವ ಕುದುರೆಯನ್ನು ಅಥವಾ ಭಾಳಷ್ಟು ವೇಗವಾಗಿ ನಡೀತಕ್ಕಂಥ ವ್ಯಕ್ತಿಗಳನ್ನು ಅಲ್ಲೇ ತಡೆ ಹಾಕಿ ನಿಲ್ಲಿಸ್ಬೋದು. ಇದು ಅಥರ್ವಣದಲ್ಲಿದೆ.
ಈ ಬೆಟ್ಟದ ನೆಲ್ಲಿಕಾಯಿಗೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ದೇಹಕ್ಕೆ ಶಕ್ತಿ ಕೊಡೋದು ಗೊತ್ತು, ಓಡುವ ವ್ಯಕ್ತಿಗೆ ಕಡಿವಾಣ ಹಾಕೋದು ಗೊತ್ತು. ಆದರೆ ಅಥರ್ವಣ ಅಂತಕ್ಕಂತಹದ್ದು ಅಂತಹ ಅದ್ಭುತವಾದಂಥ ಗ್ರಂಥ. ಇರಲಿ, ನಮ್ಮ ಕಾರ್ಯಕ್ರಮದಲ್ಲಿ ಬೇಕಾದ್ದು ಬರೀ ಯಶಸ್ಸಿನ ಮಾರ್ಗ ಮಾತ್ರ. ಯಶಸ್ಸಿನ ಮಾರ್ಗ ಮಾತ್ರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಹೇಳುವಂಥದ್ದು. ಅಪ್ಪಿ ತಪ್ಪಿಯೂ ಸಹಿತ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡುವಂಥದ್ದು, ಇನ್ನೊಬ್ಬರ ನಡೆಯುವಂಥ ಕಾಲಿನ ಎಡಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅಂದೂ ಮಾಡಿಲ್ಲ, ಇಂದೂ ಮಾಡಿಲ್ಲ, ಎಂದೆಂದೂ ಮಾಡೋದಿಲ್ಲ. ಅಭಿವೃದ್ಧಿಯ ಸಂಕೇತವಾಗಿರ್ತಕ್ಕಂತಹ ಈ ಬೆಟ್ಟದ ನೆಲ್ಲಿಕಾಯಿ 10 ಬೆಟ್ಟದ ನೆಲ್ಲಿಕಾಯಿ ಬೇಕು. ಅದಾದ ನಂತರ 3 ಇಂಚಷ್ಟು ಕಡ್ಡಿ, ಬೆಟ್ಟದ ನೆಲ್ಲಿಕಾಯಿಯ 3 ಇಂಚಷ್ಟು ಕಡ್ಡಿಯನ್ನು ಜೋಪಾನವಾಗಿ ತೆಗೆದಿಟ್ಕೊಳ್ಳಿ. ಇದು ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಎರಡನೇದು ಮಾವಿನ ಸೊಪ್ಪು. ಅದು ಇವತ್ತು ನೀವು ತರ್ತೀರಿ. ಮಾವಿನ ಸೊಪ್ಪು ನಿಮಗೆ ಯಾವಾಗಲೂ ಸಿಗುವಂಥದ್ದೇ, ಎಲ್ಲ ಶುಭ ಕಾರ್ಯಗಳಿಗೂ ಬೇಕಾಗಿರ್ತಕ್ಕಂಥದ್ದೇ. ಬರೀ ಶುಭ ಅಷ್ಟೇ ಅಲ್ಲ, ಶುಭ ಮತ್ತು ಅಶುಭ ಸನ್ನಿವೇಶಗಳಲ್ಲೂ ಈ ಮಾವಿಗೆ ಅದ್ಭುತವಾದಂಥ ಒಂದು ಶಕ್ತಿ ಇದೆ. ಎಲ್ಲಿ ಯಾರ ಮನೆ ಬಾಗಿಲಿಗೆ ಮಾವಿನ ಸೊಪ್ಪು ಕಟ್ಟಿದ್ದಾರೋ ಆ ಮನೆಯಲ್ಲಿ ಒಂದು ಹಬ್ಬದ ಒಂದು ಸಡಗರ ಸಂಭ್ರಮ ಇರುತ್ತೆ. ವಾಸ್ತುಗೃಹ ಅಥವಾ ಆ 11 ದಿನಗಳು ಏನೇ ಇದ್ದರೂ ಸಹಿತ ಮಂಕಾದಂತಹ ದಿನಗಳಿಗೆ ಪುನಃ ಒಂದು ವಾಸ್ತುಗೆ ಬಲವನ್ನು ಕೊಡ್ತಕ್ಕಂಥದ್ದು ಈ ಮಾವು. ಇನ್ನೊಂದು ರಹಸ್ಯ ಗೊತ್ತಾ ನಿಮಗೆ? ಕೆಲವು ಕಡೆ ಅಡುಗೆ ಮಾಡಬೇಕಾದ್ರೆ ಬೇಳೆ ಬೇಯೋದಿಲ್ಲ, ಅಕ್ಕಿ ಬೇಯೋದಿಲ್ಲ. ಅಂದರೆ ಅದು ಉಪ್ಪು ನೀರು ಇರುತ್ತೆ ಅದರಲ್ಲಿ. ಯಾವಾಗ ಬೇಳೆನಲ್ಲಿ ಬೇಳೆ ಬೇಯೋದಿಲ್ಲ, ಅಕ್ಕಿ ಬೇಯೋದಿಲ್ಲ, ಅನ್ನ ಆಗೋದಿಲ್ಲ, ಅಥವಾ ಬೇಳೆ ಸಾಂಬಾರಿಗೆ ಬೇಳೆ ಬೇಯಲ್ಲ ಅಂದರೆ 2 ಮಾವಿನ ಸೊಪ್ಪು ಮನೆ ಬಾಗಿಲಲ್ಲಿ ಕಟ್ಟಿರ್ತಾರಲ್ಲ, ಒಣಗಿರ್ತಕ್ಕಂಥ ತೋರಣ ಆದರೂ ಪರವಾಗಿಲ್ಲ, ಒಣಗಿರುವಂಥ 2 ಮಾವಿನ ಚಿಗುರನ್ನು, ಮಾವಿನ ಎಲೆಯನ್ನು ತಂದು ಆ ಪಾತ್ರೆಗೆ ಹಾಕಿಬಿಟ್ರೆ ಬೇಳೆ ತಾನಾಗಿ ತಾನು ಬೆಂದುಕೊಂಡ್ಬಿಡುತ್ತೆ. ಇದೊಂದು ಅದ್ಭುತವಾದ ರಹಸ್ಯ. ಇದು ಅಡುಗೆ ಮಾಡ್ತಕ್ಕಂಥವ್ರನ್ನ ಕೇಳಿ. ಬೇಳೆ ಬೇಯಲಿಲ್ಲ ಅಂದರೂ ನಮ್ಮ ಮನೇಲಿ ಕುಕ್ಕರಲ್ಲಿ ಕೂಗಿಸೋದು ಸಹಿತ ಬೇಳೆ ಬೇಯೋದಿಲ್ಲ. ಆದರೆ ಹೊರಗಡೆ ಮಾಡ್ತಕ್ಕಂತಹ ಅಡುಗೆಯವರು ಬಂದು ಅಡುಗೆ ಮಾಡುವಾಗ ಹೇಗೆ ಅಡುಗೆ ಇಷ್ಟೊಂದು ಚೆನ್ನಾಗಿ ಬೇಳೆ ಬೇಯುತ್ತೆ ಅಂದರೆ ಈ ಮಾವಿನಲ್ಲಿದೆ ರಹಸ್ಯ. ಅದು ಇವತ್ತೇ ಮಾಡಿ ನೋಡಿ. ಉಪ್ಪು ನೀರಲ್ಲೂ ಕೆಲಸ ಮಾಡುವ ಶಕ್ತಿ ಈ ಮಾವಿಗಿದೆ. ಅಂದರೆ ಮನುಷ್ಯನಿಗೆ ಋಣಬಾಧೆಗಳನ್ನು ಹರಿಸುವಂಥ ಶಕ್ತಿ ಈ ಮಾವಿಗಿದೆ. ಅಂತಹ ಮಾವಿನೆಲೆ 6 ಎಲೆಗಳು ಬೇಕು. 10 ಬೆಟ್ಟದ ನೆಲ್ಲಿಕಾಯಿ ಬೇಕು. 3 ಇಂಚಷ್ಟು ಬೆಟ್ಟದ ನೆಲ್ಲಿಕಾಯಿಯ ಕಡ್ಡಿ ಬೇಕು. ಹಾಗೆ 6 ಮಾವಿನೆಲೆ ಬೇಕು. ಚೆನ್ನಾಗಿರ್ತಕ್ಕಂಥ ಎಲೆ ತಗೊಳ್ಳಿ. ಎಲೆ ಎಲ್ಲೂ ಮಧ್ಯದಲ್ಲಿ ತೂತು ಬಿದ್ದಿರತಕ್ಕಂಥದ್ದು, ಮುಕ್ಕಾಗಿರ್ತಕ್ಕಂಥದ್ದು, ಹರಿದಿರ್ತಕ್ಕಂಥದ್ದು ಬೇಡ. 6 ಎಲೆಗಳು ಅದ್ಭುತವಾಗಿ ಚೆನ್ನಾಗಿರುವಂಥ ಎಲೆಗಳನ್ನೇ ತಗೊಳ್ಳಿ. ಇದಾದ ನಂತರ ಸಕಲ ವಿಧವಾದಂಥ ಸಂಪತ್ತನ್ನು ಕೊಡ್ತಕ್ಕಂಥದ್ದು. ಯಾವುದು ಸಂಪದ್ಭರಿತವಾಗಿರ್ತಕ್ಕಂಥದ್ದು? ಯಾವ ಕಾಲದಲ್ಲಾದರೂ ಮನುಷ್ಯ ಹುಟ್ಟಿನಿಂದ ಸಾಯುವ ಕಡೆ ಅಂಚು, ತಾನು ಕಡೆಯ ಯಾತ್ರೆಯಲ್ಲೂ ಸಹಿತ ಈ ವಿಳೆದೆಲೆ ಇದೆಯಲ್ಲ, ಅಬ್ಬಬ್ಬಾ! ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಂಡು ಸಕಲ ವಿಧವಾದಂಥ ಸಂಪತ್ತಿಗೆ ದಾರಿಯಾಗಿರ್ತಕ್ಕಂಥದ್ದು ಈ ವಿಳೆದೆಲೆ. ಇಂತಹ ವಿಳೆದೆಲೆ ಬರೀ 3 ಇದ್ದರೆ ಸಾಕು. 3 ವಿಳೆದೆಲೆಯನ್ನು ಈ ತಂತ್ರಸಾರಕ್ಕೆ ಬಳಸುವಂಥದ್ದು. ತಂತ್ರಸಾರಕ್ಕೆ ಬಳಸುವಾಗ ಈ 3 ವಿಳೆದೆಲೆ ಸಹಿತ ನೀವು ಹೀಗೆ ನೋಡಿದ್ರೆ ಇದರೆಲ್ಲೂ ಒಂದು ರಂಧ್ರ ಇರಬಾರ್ದು. ಈ ಎಲೆ ಹರಿದಿರಬಾರ್ದು. ಈ ಎಲೆಯನ್ನು ಶುದ್ಧಿ ಮಾಡಿ 3 ಎಲೆಗಳನ್ನು ಸಾಧ್ಯವಾದಷ್ಟು, ಅದು ಇವತ್ತು ತಂದ ಎಲೆ ಅಂತಲ್ಲ, ನೀವು ಆ ಕ್ಷಣಕ್ಕೆ ತಂದುಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಎಲೆ ಇದರ ಮೇಲೆ ನಾವು ಒಂದು ಬೀಜಾಕ್ಷರಿಯನ್ನು ಬರಿಬೇಕಾದ್ರೆ ಬಹಳ ಚೆನ್ನಾಗಿರಬೇಕು ಎಲೆ. ಅದಕ್ಕೋಸ್ಕರ ಮಾವಿನ ಸೊಪ್ಪಾಗಿರಲಿ, ಬೆಟ್ಟದ ನೆಲ್ಲಿಕಾಯಿ ಇವತ್ತು ತಂದು ನಾಳಿದಿಗೆ ಉಪಯೋಗಿಸ್ಬೋದು. ಆದರೆ ವಿಳೆದೆಲೆ ಇವತ್ತು ತಂದು ನಾಳಿದಿಗೆ ಉಪಯೋಗಿಸೋಕ್ಕಾಗೋದಿಲ್ಲ. ಅಥವಾ ಬುದ್ಧಿವಂತರು ಉಪಯೋಗಿಸ್ಬೋದು, ಜೋಪಾನವಾಗಿ ಇಟ್ಕೊಂಡಿದ್ದರೆ. ನಿಮ್ಮ ಮನೇಲಿ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಏನು ತಪ್ಪೇನಿಲ್ಲ, ಇಡ್ಬೋದು. ಇನ್ನು ಇದೆಲ್ಲದರ ಜೊತೆಗೆ ಸುಣ್ಣ, ಅಡಿಕೆ, ವಿಳೆದೆಲೆ ಅಂದರೆ ವಿಳೆದೆಲೆ ಅಡಿಕೆ ಸುಣ್ಣ ಬಳಸ್ತಿರಲ್ಲ, ಒಂದು ಸ್ವಲ್ಪ ಸುಣ್ಣ ಬೇಕು. ಅದರ ಜೊತೆಗೆ 1 ಹನಿ ಜೇನುತುಪ್ಪ ಬೇಕು. ಜೇನುತುಪ್ಪ, ಸುಣ್ಣ, ಇದೆಲ್ಲದರ ಜೊತೆಗೆ ಬೇಕಾಗಿರ್ತಕ್ಕಂಥದ್ದು 1 ತುಳಸಿ ಕಡ್ಡಿ. ತುಳಸಿ ಕಡ್ಡಿ ಇಷ್ಟೇ ಬೇಕು, ಇಷ್ಟೇ ದಪ್ಪದ್ದಂತಲ್ಲ, ತುಳಸಿ ಕಡ್ಡಿ ಬೇಕು. ಇನ್ನು ಕನಿಷ್ಠ ಪಕ್ಷ 10 ಬತ್ತಿಗಳು, ಅಂದರೆ 10 ಹೂ ಬತ್ತಿಗಳು ಅಥವಾ ತುಪ್ಪದ ಬತ್ತಿಯೋ, ಒಂದು 10 ತುಪ್ಪದ ಬತ್ತಿಯನ್ನು ರೆಡಿ ಮಾಡಿಟ್ಕೊಳ್ಳಿ. ಇವತ್ತು ನೀವು ಏನು ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡ್ತಿರೋ ಅದೇ ಪ್ರಕಾರ 10 ಬೆಟ್ಟದ ನೆಲ್ಲಿಕಾಯಿ ಇದ್ದಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು 6 ಬೆಟ್ಟದ ನೆಲ್ಲಿಕಾಯಿ ಮೇಲೆ 6 ಬೆಟ್ಟದ ನೆಲ್ಲಿಕಾಯಿ ಮೇಲೆ ತುಪ್ಪದ ದೀಪವನ್ನು ಇಡಬೇಕಾಗತ್ತೆ. ಆ ತುಪ್ಪದ ಬತ್ತಿಯನ್ನು ಇಟ್ಕೊಳ್ಳಿ. ಆದರೆ ಈ ತಂತ್ರಸಾರವನ್ನು ಮಾಡುವವರು ಬೆಳಗ್ಗೆ ಫಲಹಾರ ತಗೊಳ್ಬಾರ್ದು. ಇದೊಂದು ಎಚ್ಚರಿಕೆ ಇರಲಿ. ಫಲಹಾರವನ್ನು ನಿಷೇಧಿಸಿ ಈ ತಂತ್ರಸಾರವನ್ನು ಮಧ್ಯಾಹ್ನ 12 ಗಂಟೆವರೆಗೂ ಟೈಮ್ ಇರುತ್ತೆ.
ಶುಕ್ರವಾರ ಮಧ್ಯಾಹ್ನ 12 ಗಂಟೆವರೆಗೂ ರಾಹುಕಾಲ ಇಲ್ಲ, ಗುಳಿಕಾಲ ಇಲ್ಲ, 12 ಗಂಟೆ ಒಳಗಡೆ ಈ ತಂತ್ರಸಾರವನ್ನು ಮಾಡಿ ಯಶಸ್ಸನ್ನು ಕಾಣಬಹುದು. ಅಕಸ್ಮಾತ್ 12ರೊಳಗೆ ಮಾಡಲಿಕ್ಕೆ ಆಗಲಿಲ್ಲ, ಪುನಃ ರಾತ್ರಿ 8:30 ನಂತರ, ಅಂದರೆ 8:30 9 ಗಂಟೆ ನಂತರ ಆಗ ನೀವು ತಂತ್ರಸಾರವನ್ನು ಮಾಡ್ಬೋದು. ಆದರೆ ಆ ಹುಣ್ಣಿಮೆಯಂದು ಮಾತ್ರನೇ ಮಾಡಬೇಕು. ಇದು ಮಾಡೋದಾದರೂ ಎಲ್ಲಿ? ನಿಮ್ಮ ದೇವರ ಸಾನ್ನಿಧ್ಯ, ದೇವರ ಮನೆ ಅಥವಾ ನಿಮ್ಮ ಮನೆಯ ಹಾಲ್ ಮಧ್ಯದಲ್ಲಿ ಅಲ್ಲೇ ಮಾಡಬೇಕು. ಮಾಡಿದ ರಾತ್ರಿ ಸಂಪೂರ್ಣ ವಾಸ್ತುವಲ್ಲೇ ಇರಬೇಕು. ಅದರ ಮಾರನೇ ದಿವಸ ಏನು ಮಾಡಬೇಕು ನಂತರ ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ಕೊಡ್ತಾ ಇದ್ರು. ಅದರಲ್ಲೂ ಬಹಳ ವಿಶೇಷವಾಗಿ ಈಗಾಗಲೇ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ತಪ್ಪದೇ ನೋಟ್ ಡೌನ್ ಮಾಡ್ಕೊಳ್ಳಿ. 10 ನಲ್ಲಿಕಾಯಿ, ಅದು ಬೆಟ್ಟದ ನಲ್ಲಿಕಾಯಿ ಆಗಿರಬೇಕು, ಮತ್ತು ಮಾವಿನ ಸೊಪ್ಪು, 3 ವಿಳೆದೆಲೆ, ಸುಣ್ಣ, ಜೇನುತುಪ್ಪ ಮತ್ತು ತುಳಸಿಯ ಕಡ್ಡಿ ಮತ್ತು ತುಪ್ಪದ ಬತ್ತಿ. ಅಂತಂದರೆ ಬತ್ತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಬತ್ತಿ ನೆಲ್ಲಿಕಾಯಿ ಮೇಲೆ ಹಚ್ಚಲಿಕ್ಕೆ, ಹಾಗಾಗಿ ಬಹಳ ಚಿಕ್ಕದಾಗಿರ್ತಕ್ಕಂಥ ಬತ್ತಿಯನ್ನು ತುಪ್ಪದಲ್ಲಿ ಅದ್ದು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ತುಪ್ಪದ ಬತ್ತಿವರೆಗೂ ಕೂಡ ಗುರುಜರವರು ತಿಳಿಸ್ತಾ ಇದ್ರು. ಇನ್ನು ತಂತ್ರಸಾರದ ಮತ್ತಷ್ಟು ಭಾಗ ಇದೆ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ. ಇಂದಿನ ಭಾಗದಲ್ಲಿ ತುಪ್ಪದ ಬತ್ತಿವರೆಗೂ ಕೂಡ ತಾವು ಇಷ್ಟರ ಪದಾರ್ಥವನ್ನು ಸಿದ್ಧತೆ ಮಾಡಿಟ್ಕೊಂಡ್ರೆ ಅದರ ಮುಂದಿನ ಸಾಧಕ ಬಾಧಕಗಳಿದೆಯಲ್ಲ, ಅದನ್ನ ಏನು ಮಾಡಬೇಕು, ಅದರಿಂದ ಫಲಾಫಲಗಳೇನು, ಅದು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಎಲ್ಲವನ್ನು ಸವಿಸ್ತಾರವಾಗಿ ನಾನು ತಿಳಿಸ್ಕೊಡ್ತೀನಿ. ಆದರೆ ಸಮಯ ಮುಂದೆ ಹೋಗ್ತಾ ಇದೆ. ತಾಯಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಆಗಬೇಕಾಗಿದೆ. ಜೊತೆಗೆ ಇವತ್ತಿನ ದಿನದ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಶ್ರವಣ ಆಗಬೇಕಾಗಿದೆ. ಹಾಗಾಗಿ ಜವಾಬ್ದಾರಿ ಸಾಕಷ್ಟಿದೆ. ಹೌದು. ಇನ್ನು ಬಹಳ ವಿಶೇಷವಾಗಿ ಗುರುಜರವರು ತಿಳಿಸ್ಕೊಟ್ಟಿದ್ದ ಹಾಗೆ ಈಗ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಅಷ್ಟು ಸಾಮಗ್ರಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ತಂತ್ರಸಾರವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕು, ತಂತ್ರಸಾರವನ್ನು ಆಚರಣೆಯನ್ನು ಮಾಡೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಯಾವೆಲ್ಲ ಲಾಭಗಳು ಸಿದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಗುರುಜರವರು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಅದೆಲ್ಲದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರತಿಯೊಬ್ಬರ ಮನೆ ವಾಸ್ತುಗೃಹದ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೆ ವಿಶೇಷವಾದಂತಹ ಆರಾಧನೆ. ಇವತ್ತು ಯಾರೆಲ್ಲ ತಾಯಿ ಮಹಾಲಕ್ಷ್ಮಿಯನ್ನು, ತುಳಸಿ ದೇವಿಯನ್ನು ಆರಾಧನೆ ಮಾಡ್ತೀರಿ, ಎಲ್ಲರೂ ಭಗವತಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತೀರಿ. ಅಂತಹ ಅದ್ಭುತವಾದಂತಹ ವಿಶೇಷವಾದಂಥ ಉತ್ವಾನ ದ್ವಾದಶಿ, ಕಿರು ದೀಪಾವಳಿ. ಇವತ್ತು ಪಟಾಕಿ ಹೊಡೆಯೋ ಹಬ್ಬ ಇದೆ. ಇವತ್ತು ಸಿದ್ಧ ಪಟಾಕಿ ಹೊಡೆದು ಸಂಭ್ರಮಿಸ್ತಕ್ಕಂಥದ್ದು ಇವತ್ತಿಗೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಅದ್ಭುತವಾದಂಥ ಅನುಷ್ಠಾನ. ಇನ್ನು ಮನೆಯಲ್ಲಿ ಹಬ್ಬದ ಖಾದ್ಯಗಳನ್ನು, ಹಬ್ಬದ ಸಡಗರ ಸಂಭ್ರಮದ ಈ ಖಾದ್ಯಗಳಿದೆಯಲ್ಲ, ಸಿಹಿ ಪದಾರ್ಥಗಳು, ಇದನ್ನು ಮಾಡಿ ಆನಂದಿಸಬೇಕು. ಒಳ್ಳೆಯದಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 13/11/2024 ಬುಧವಾರ ದ್ವಾದಶಿ, ರೇವತಿ ನಕ್ಷತ್ರ. ಇವತ್ತು ಮಹಾನಕ್ಷತ್ರ ಸಹಿತ ಪ್ರದೋಷ ಪೂಜೆ ಇದೆ, ಉತ್ವಾನ ದ್ವಾದಶಿ ಇದೆ, ತುಳಸಿ ಪೂಜೆ ಇದೆ. ಇಷ್ಟೆಲ್ಲ ವಿಶೇಷವಾಗಿರತಕ್ಕಂತಹ ಇವತ್ತಿನ ಕಾಯಕ. ಇವತ್ತು ಏನೆಲ್ಲ ಪದಾರ್ಥಗಳನ್ನು ತಂದಿದ್ದಿರಲ್ಲ, ತಂದಿರತಕ್ಕಂಥದ್ರಲ್ಲೇ ಜೋಪಾನ ಮಾಡಿಟ್ಕೊಂಡ್ರೆ ಇದೇ ಬರ್ತಕ್ಕಂಥ ಶುಕ್ರವಾರ ಹುಣ್ಣಿಮೆ ಎಂದು ಅದ್ಭುತವಾದಂಥ ಒಂದು ತಂತ್ರಸಾರವನ್ನು ಮಾಡೋಣ. ತಂತ್ರಸಾರವನ್ನು ನಾನೇ ನಿಮಗೆ ಸ್ಪಷ್ಟೀಕರಿಸಿ ಅದರ ಕ್ರಮ ಹೇಗೆ ಎಂಬತಕ್ಕಂಥದ್ದನ್ನು ಈ ಸತಿ ತಿಳಿಸ್ಕೊಡ್ತೀನಿ. ಈ ಬಾರಿಯ ತಂತ್ರಸಾರವನ್ನು ನೇರಪ್ರಸಾರದಲ್ಲಿ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ಅಚ್ಚುಕಟ್ಟಾಗಿ ತಿಳಿಸುವ ಕ್ರಮ ಇದೆ. ತಾವು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂತಹ ತಾಯಂದರು ಮನೆಯಲ್ಲಿ ಈ ಪದಾರ್ಥ ಏನು ಬೇಕು ಎಂಬತಕ್ಕಂಥದ್ದು ಇವತ್ತೇನು ಮುಂಚಿತವಾಗಿ ತಿಳಿಸಿರೋದ್ರಿಂದ ಆಯಾ ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ನನ್ನೊಂದಿಗೆ ನೀವು ಆ ಕ್ಷಣದಲ್ಲೇ ಈ ತಂತ್ರಸಾರವನ್ನು ಮಾಡಬಹುದು. ಮಾಡಿ ಇದರ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಹಾಗಾಗಿ ಕಾರ್ಯಕ್ರಮವನ್ನು ನೋಡಿ ತದನಂತರ ಮಾಡೋದು ಬೇರೆ. ಕಾರ್ಯಕ್ರಮವನ್ನು ಮಾಡುವಾಗಲೇ, ಅಂದರೆ ಈ ಕಾರ್ಯಕ್ರಮವನ್ನು ತಾವು ನೋಡುವಾಗಲೇ ಅದರೊಂದಿಗೆ ಈ ತಂತ್ರಸಾರವನ್ನು ಆಚರಣೆ ಮಾಡತಕ್ಕಂಥ ಕ್ರಮ ಈ ಬಾರಿಯ ಹುಣ್ಣಿಮೆ ಎಂದು. ಹಾಗಾಗಿ ಅದ್ಭುತವಾದಂಥ ತಂತ್ರಸಾರ ನಿಮ್ಮೆಲ್ಲರಿಗೂ ಕಾರ್ಯಸಿದ್ಧಿಯಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂಥದ್ದು ಪ್ರತಿನಿತ್ಯದ ಕಾಯಕ. ಹಾಗೆ ಇವತ್ತು ತುಳಸಿ ಹಬ್ಬ, ವಿಶೇಷವಾಗಿರ್ತಕ್ಕಂಥ ದಾಮೋದರ, ಮಹಾವಿಷ್ಣು ಮತ್ತು ತುಳಸಿಯ ಈ ಶುಭ ವಿವಾಹದ ಮಹೋತ್ಸವ ಅಂತ ಹೇಳ್ಬೋದು.
ಹಾಗಾಗಿ ಪ್ರತಿಯೊಂದು ತುಳಸಿಯ ಗಿಡದ ಮುಂಭಾಗದಲ್ಲೂ ವಿಶೇಷವಾದಂತಹ ಚಪ್ಪರವನ್ನು ಹಾಕಿ ಅಥವಾ ವಿಶೇಷವಾದಂತಹ ಮಂಟಪವನ್ನು ಸಿದ್ಧಪಡಿಸಿ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟಿ ಈ ವಿಶೇಷವಾದಂಥ ತುಳಸಿ ಒಳಗಡೆ ಒಂದು ಬೆಟ್ಟದ ನೆಲ್ಲಿಕಾಯಿಯ ಕೊಂಬನ್ನು ಅದರೊಳಗಿಟ್ಟು ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಕೊಂಬೆಯನ್ನು ಅದರೊಳಗಿಟ್ಟು ಬೆಟ್ಟದ ನೆಲ್ಲಿಕಾಯಿಯ ದೀಪದ ಆರತಿ ಮಾಡುವಂತಹ ಅದ್ಭುತವಾದಂತಹ ಕಾಲ ಈ ಶುಭ ದಿನ. ಎಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಯಾವುದೇ ಒಂದು ಪೂಜಾನುಷ್ಠಾನ, ಯಾವುದೇ ಒಂದು ವ್ರತಕಥೆಗಳು ಅಥವಾ ಯಾವುದೇ ಒಂದು ಅನುಷ್ಠಾನ ತಮ್ಮ ಯಶಸ್ಸಿಗಾಗಿ, ತಮ್ಮ ಯಶಸ್ಸಿನ ವೃದ್ಧಿಗಾಗಿ ತಾವು ಯಾವ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ತಂದುಕೊಂಡು ಕಾಯಕವನ್ನು ಸಿದ್ಧಪಡಿಸ್ಕೊಳ್ಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದಂಥ ನಿಮಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಮಧ್ಯಾಹ್ನ 2:20 4:15 ಮಧ್ಯದಲ್ಲಿ ಒಂದಿಷ್ಟು ಅಸಮಾಧಾನ ಉಂಟಾಗುತ್ತೆ. ಮೇಷರಾಶಿಯವರು ಈ ಒಂದು ಸಮಯವನ್ನು ಸಾಧ್ಯವಾದಷ್ಟು ಮಾತ್ರ ಜಾಗೃತರಾಗಿರಿ. ಈ ಒಂದು ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಸ್ವಲ್ಪ ಸಮಸ್ಯೆಗೆ ಎದುರಾಗುತ್ತೆ. ಹಾಗಾಗಿ ಜೋಪಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದು ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗವನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ತಾಯಿ ಮಹಾಲಕ್ಷ್ಮಿಗೆ, ತುಳಸಿ ದೇವಿಗೆ ಪ್ರಾರ್ಥನೆ ಮಾಡಿ ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡೇ ಮನೆಯಿಂದ ಆಚೆ ಹೊರಟ್ರೆ ಅದ್ಭುತವಾದ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ, ವೃತ್ತಿಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಆದರೆ ಮನಸ್ತಾಪಗಳು ಬಂದಾಗ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಅದರ ವೃತ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು, ನಿಮ್ಮ ಫಲಾಫಲಗಳಲ್ಲಿ ಅದ್ಭುತವಾದಂಥ ಫಲವನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇವತ್ತು ಶ್ರಮಪಟ್ಟಷ್ಟು ಲಾಭ ಇದೆ. ಹಾಗೆ ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಒಂದು ವಿಶೇಷವನ್ನು ಕಾಣಬೇಕಾದರೆ ಮೊದಲು ತಾವು ಮಾಡಬೇಕಾದ್ದು ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ. ಬುಧವಾರ ವಿಷ್ಣು ದೇವರ ಪ್ರಾರ್ಥನೆ, ತುಳಸಿಯಿಂದ ವಿಷ್ಣು ಪಾದದ ಮೇಲೆ ತುಳಸಿ ದಳವನ್ನು ಇಟ್ಟು ಇವತ್ತು ನಮಸ್ಕರಿಸಿದ್ರೆ ವೃಷಭ ರಾಶಿಯವರು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ನಂತರ ಆಚೆ ಹೊರಟ್ರೆ ಇವತ್ತು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಆದರೆ ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಬೇಕು. ಯಾವುದಾದ್ರು ಒಂದು ಕಾಯಕವನ್ನು ಕೈಗೆತ್ತಿಕೊಂಡ್ರೆ ಅದು ಕಂಪ್ಲೀಟಾಗಿ ಮುಗಿಸೋ ತನಕ, ಅದರ ಯಶಸ್ಸನ್ನು ಕಾಣೋ ತನಕ ಅದರ ಹಿಂದೆ ಇರಬೇಕು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಅದ್ಭುತವಾದಂಥ ಕಾಲ. 12ರಿಂದ 4:20 ಮಧ್ಯದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾಗ್ತಿರೋ ಅದೆಲ್ಲದರಲ್ಲೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಂದಿಷ್ಟು ಜವಾಬ್ದಾರಿ ಬೇಕು, ಜಾಗ್ರತೆ ಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭ ಕಾಣಿಸ್ಬೇಕಾದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹನ ಅನುಗ್ರಹ ಸಿಕ್ಕಿದ್ರೆ ಇವತ್ತು ಶತ್ರುಗಳ ಬಾಧೆ ದೂರ, ಮನಸ್ಸಿಗೆ ಶಾಂತಿ, ನೆಮ್ಮದಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದಲ್ಲಿ ಕಲಹ ಆಗುವುದಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ. ಎಲ್ಲಿ ಹೇಗಿರುತ್ತೋ ಬಿಡುತ್ತೋ ಕುಟುಂಬದಲ್ಲಿ ನೆಮ್ಮದಿ ಇದ್ದರೆ ಎಲ್ಲ ಸುಖ ಸಂತೋಷ ಸಿಕ್ಕಂಗೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಲಾಭವನ್ನು ಗಳಿಸುವಂಥ ದಿನ. ಆದರೆ ಪ್ರಯಾಣ ಕಾಲ ಬಹಳ ಜೋಪಾನ ಬೇಕು. ಯಾರೊಬ್ಬರೊಂದಿಗಾದರೂ ಮಾತಾಡಬೇಕಾದ್ರೆ ಎಚ್ಚರಿಕೆ ಬೇಕು. ಇವತ್ತು ಯಾವುದೇ ನಿರ್ಣಯ ತಗೋಬೇಕಾದರೂ, ಯಾವುದೇ ತೀರ್ಮಾನಕ್ಕೆ ತೆಗೆದುಕೋಬೇಕಾದರೂ ಸ್ವಲ್ಪ ಜಾಗೃತರಾಗಿರಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗೋದು ಸಹಜವೇ. ಹಾಗಂತ ಯಾವುದಕ್ಕೂ ಅಂಜೋದು ಬೇಡ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸ ಆದ್ದರಿಂದ ಹಚ್ಚುವ ದೀಪ ಹೆಚ್ಚಿನ ಯಶಸ್ಸಾದ್ದರಿಂದ ಕನಿಷ್ಠ ಪಕ್ಷ 3 ದೀಪಗಳನ್ನು
ನಿಮ್ಮ ಮನೆ ದೇವರ ಹತ್ರ 3 ದೀಪಗಳನ್ನು ಹಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಮಹಾವಿಷ್ಣು ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದ್ಭುತವಾದಂತಹ ಚಿಂತನೆಯಲ್ಲಿ ತಾವು ಎಲ್ಲ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ. ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಕಿದಂಥ ಹೆಜ್ಜೆಯಲ್ಲಿ ಏನಾದರೂ ಅವಘಡ ಆಗ್ಬೋದಾ, ಯಾವುದಾದ್ರು ಅಚಾತುರ್ಯಗಳಾಗ್ಬೋದಾ, ಅಥವಾ ಏನಾದರೂ ಅಸಮಾಧಾನ ಆಗ್ಬೋದಾ ಎಂಬತಕ್ಕಂಥ ಚಿಂತನೆ ನಿಮ್ಮನ್ನು ಬಾಧಿಸ್ಬೋದು. ಸರಿಸುಮಾರು 11 ಗಂಟೆ 20 ನಿಮಿಷದವರೆಗೂ ಇದೇ ಪ್ರಕಾರವಾದಂಥ ಚಿಂತನೆಗಳು. ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ತಮ್ಮ ಕಾಯಕದಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ನಂಬಿರ್ತಕ್ಕಂತಹ ದೈವದ ಆರಾಧನೆ ಮಹಾವಿಷ್ಣು ಶಿವಕೇಶವರನ್ನು ಆರಾಧನೆ ಮಾಡ್ತಾ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಅದ್ಭುತವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಇರುತ್ತೆ. ಮಾನಸಿಕವಾದಂಥ ಒತ್ತಡ ಇರುತ್ತೆ. ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಹೊರಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದುಕೊಂಡಂತಹ ಕೆಲಸಗಳು ಆಗುತ್ತೋ ಬಿಡುತ್ತೋ ಎಂಬತಕ್ಕಂಥದ್ದರ ಅಪನಂಬಿಕೆ ನಿಮ್ಮನ್ನು ಬಾಧಿಸುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಗುರು ಹಿರಿಯರ ಆಶೀರ್ವಾದ, ತಮ್ಮ ಕಾಯಕ, ತಾವು ಯಾವ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿದ್ದರೋ ಆ ಸಂಕಲ್ಪ ನಿಮಗೆ ಅರಿವಿಲ್ಲದಂಥ ರೀತಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಸ್ಕೊಳ್ಳೋ ಯೋಗ ಫಲ ಇದೆ. ಇವತ್ತು ಸರಿಸುಮಾರು 4 ಗಂಟೆಯಿಂದ 6:20 ತನಕ, 4ರಿಂದ 6:20 ಮಧ್ಯದಲ್ಲಿ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸಿಕೊಂಡು ಸಂತೋಷ ಸಂಭ್ರಮದಲ್ಲಿರ್ತಕ್ಕಂತಹ ಕಾಲ ಇವತ್ತು ಕನ್ಯಾರಾಶಿಯವರಿಗಿದೆ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ಕಾಗದ ಪತ್ರಗಳ ಬಗ್ಗೆ ಅಥವಾ ಯಾವುದಾದ್ರು ಒಂದು ಸಹಿ ಹಾಕುವಂಥದ್ದು ಅಥವಾ ಯಾವುದಾದ್ರು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಇದು ಏನೇ ಮಾಡಬೇಕಾದ್ರೂ ಇವತ್ತು ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಅಂದರೆ ಮಧ್ಯಾಹ್ನ ಸ್ಫುಟ ಇಟ್ಟ ಹಾಗೆ 12 ಗಂಟೆಗೆ ಬಹಳ ವಿಶೇಷವಾದಂಥ ಲಗ್ನ. 12ರ ಮುಹೂರ್ತದಲ್ಲಿ ಇವತ್ತು ನೀವು ಆಯೋಜನೆ ಮಾಡಿದ್ರೆ, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ವಿಶೇಷವಾದಂಥ ಫಲವನ್ನು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರನ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾಗಿದ್ದು ಶನಿಯ ವಕ್ರದೃಷ್ಟಿಯಿಂದ ಮಾನಸಿಕವಾದಂತಹ ಒತ್ತಡ ಆಗ್ಬೋದು, ಅಧಿಕವಾದಂಥ ಟೆನ್ಷನ್ ಇರಬಹುದು, ಯಾವುದೇ ಕೆಲಸ ಆದರೂ ಪರಿಪೂರ್ತಿ ಆಗುತ್ತೋ ಇಲ್ಲೋ ಎಂಬತಕ್ಕಂಥದ್ದರ ಸಂಶಯ ಬರಬಹುದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಕುತ್ತಿಗೆ ಭಾಗಕ್ಕೆ ಸಂಬಂಧಪಟ್ಟದ್ದು ಇಂತಹ ಸಮಸ್ಯೆಗಳನ್ನು ಇವತ್ತು ತುಲಾರಾಶಿಯವರು ನೋಡ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಸಾಧ್ಯವಾದಷ್ಟು 1 ಚಿಟಿಕೆಯಷ್ಟು ಲವಣವನ್ನು ಅಂದರೆ ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಅನಾರೋಗ್ಯದ ಪೀಡಿತವಾಗಿರ್ತಕ್ಕಂಥವರು ಆರೋಗ್ಯಕರವಾಗಿ ಮುಂದೆ ಬರ್ತೀರಿ. ಇದರ ಮಧ್ಯದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇದರ ಮಧ್ಯದಲ್ಲಿ ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲೂ ತುಳಸಿ ಹಬ್ಬವಾದಂಥ ಇವತ್ತಿನ ಈ ಶುಭ ದಿನ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಗೌಪ್ಯತೆ ಸಲ್ಲದು, 4 ಜನ ಜೊತೆಯಲ್ಲಿರಬೇಕು. ನೀವು ಗೌಪ್ಯವಾಗಿ ಏನೋ ಮಾಡ್ತೀರಿ ಅಂತ ಹೊರಟ್ರೆ ಅಲ್ಲಿ ವ್ಯತ್ಯಾಸ ಕಾಣ್ತೀರಿ. 4 ಜನಕ್ಕೆ ಗೊತ್ತಾಗೋ ಥರನೇ ಇವತ್ತಿನ ಕೆಲಸವನ್ನು ಮಾಡಿದ್ರೆ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಅತೀತವಾದಂತಹ ಜ್ಞಾನವುಳ್ಳಂಥವರಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರ ಬಾಲ್ಯದಿಂದ ಮುಪ್ಪಿನವರೆಗೂ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ತಾವು ಏನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಯಾವುದೇ ಕೆಲಸ ಆಗೋದಕ್ಕೂ ಮುನ್ನ ಕೆಲಸ ಆಗೋದೇ ಇಲ್ವೇನೋ ಎಂಬತಕ್ಕಂಥದ್ದರ ಅಪನಂಬಿಕೆ, ಭಯ, ಒಂದಷ್ಟು ಬೇರೆ ತರಹ ಸಮಸ್ಯೆಗಳು ಎದುರಾಗುತ್ತೆ. ಆದರೆ ಸಮಸ್ಯೆಗೆ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆ ತಾಯಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಧಿಕವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು 1 ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಸಿಹಿ ಪದಾರ್ಥ ಎಲ್ಲಿ ಇರುವೆ ಇರುತ್ತೋ ಆ ಇರುವೆಗಳಿರ್ತಕ್ಕಂಥ ಸ್ಥಳಕ್ಕೆ ಹಾಕಿ. ಹೀಗೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭ ಇದೆ. ಮಾಧ್ಯಾಹ್ನಿಕ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ನಿಮ್ಮ ಕರಹಸ್ತದಿಂದ
ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಫಲಾಫಲಗಳಲ್ಲಿ ಸಾಕಷ್ಟು ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ. ವ್ಯವಹಾರಗಳನ್ನು ಮಾಡಬೇಕಾದ್ರೆ ಬಹಳ ಜೋಪಾನ. ಇವತ್ತು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಯಾವುದೇ ವ್ಯವಹಾರ ಆದರೂ ಸಹಿತ ಭಾಳ ಜೋಪಾನ ಇರಬೇಕು, ಜವಾಬ್ದಾರಿ ಇರಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಕ್ಕಂಥ ಫಲಗಳು ಸಾಕಷ್ಟು ಇದೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವೆಷ್ಟೇ ಜಾಗೃತರಾಗಿದ್ದರೂ ಒಂದಲ್ಲ ಒಂದು ಕಡೆ ಅಸಮಾಧಾನ ಉಂಟಾಗುವಂಥ ಲಕ್ಷಣಗಳಿರುತ್ತೆ. ಎಚ್ಚರಿಕೆಯೂ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಅಸಮಾಧಾನ ಇರ್ತಕ್ಕಂಥದ್ದನ್ನು ಸಮಾಧಾನ ಪಡಿಸ್ಕೊಳ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಕೆಲಸದ ಕಡೆ ಗಮನ ಕೊಟ್ಟರೆ ಅತೀತವಾದಂತಹ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ನಿನ್ನೆವರೆಗೂ ಇಲ್ಲದಂತಹ ಒಂದು ಸೌಭಾಗ್ಯವನ್ನು ಇವತ್ತು ಕರುಣಿಸ್ಕೊಳ್ತಕ್ಕಂಥದ್ದು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಪ್ರಯತ್ನ ಎಂಬತಕ್ಕಂಥದ್ದು ಸಾಕಷ್ಟು ಮಾಡ್ತಿರ್ತೀವಿ. ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಕಾಣ್ತಾ ಇರ್ತೀವಿ. ಆದರೆ ಆ ವಿಫಲ ಆಗುವಂತಹ ಕಾಲದಲ್ಲಿ ಒಂದು ಜಯ ಸಿಕ್ಕಿದ್ರೆ ಆ ಜಯವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತು ಧನುರಾಶಿಯವರಿಗಿದೆ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಒಂದು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಸಾಧನೆಯನ್ನು ನೋಡ್ತೀರಿ. ಅದರಲ್ಲೂ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು, ತಾಯಂದರು, ನಿಮ್ಮ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ನೀವು ನಗನಗ್ತಾ ಇದ್ದರೆ ನಿಮ್ಮ ಇಡೀ ಕುಟುಂಬವೇ ನಗುಮುಖದಲ್ಲಿರುತ್ತೆ. ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ರೋಧಿಸ್ತಕ್ಕಂಥದ್ದು, ಕಣ್ಣೀರು ಹಾಕುವಂಥದ್ದು ಕೆಲಸ ಮಾಡಿದ್ರೆ ಇಡೀ ಕುಟುಂಬವೇ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಇವತ್ತು ಭಾಳ ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದಿಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ರಾಹು ಕೇತುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಮಾನಸಿಕವಾದಂಥ ಒತ್ತಡ ಆಗ್ಬೋದು, ಸರಿಯಾದ ಸಮಯಕ್ಕೆ ಸರಿಯಾದ ವ್ಯವಹಾರಗಳನ್ನು ಮಾಡಲಿಕ್ಕೆ ಆಗದಿರೇ ಇರತಕ್ಕಂಥದ್ದು ಇರ್ಬೋದು, ತುಂಬ ಟೆನ್ಷನಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಆಗ್ಬೋದು, ಅಥವಾ ಏನಾದರೂ ವಸ್ತುಗಳನ್ನು ಕಳ್ಕೊಂಡಿದ್ದೇನೇನೋ ಎಂಬತಕ್ಕಂಥ ಮನಸ್ಸು ನಿಮಗೆ ಬರಬಹುದು. ಯಾವುದು ನೀವು ಅಂದುಕೊಂಡಿದ್ದು ಏನೂ ಆಗೋದಿಲ್ಲ, ಆದರೆ ಅಂದುಕೊಳ್ಳೋದಕ್ಕಿಂತ ಹೆಚ್ಚಿನಾಗಿ ಲಾಭ ಸಿಗುವಂಥ ಅದೃಷ್ಟ ಇರ್ತಕ್ಕಂಥ ದಿನ. ಎಷ್ಟೇ ಆದರೂ ತುಳಸಿ ದಾಮೋದರರ ವಿಶೇಷವಾದಂಥ ತುಳಸಿ ಹಬ್ಬ, ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ಹಬ್ಬ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಚಿಂತನೆಗಳನ್ನು ನಡೆಸಿದ್ರೆ ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ನಿಮ್ಮ ಮನಸ್ಸು ಹೇಗೆ ನೀವು ಹರಿಬಿಡ್ತೀರೋ ಆ ಮನಸ್ಸಿಗೊಂದು ಕಡಿವಾಣವನ್ನು ಹಾಕ್ಕೊಂಡ್ರೆ, ಅಥವಾ ನೀವು ಮಾಡುವ ಕೆಲಸವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡಿದ್ರೆ ಫಲಾಫಲಗಳು ಸಾಕಷ್ಟು ಇದೆ. ಮಕರ ರಾಶಿಯವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರನೂ ಪ್ರಾರ್ಥನೆ ಮಾಡಬೇಕು. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಹನುಮನ್ನ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ, ನಿಮ್ಮ ಗ್ರಹಸ್ಥಿತಿಗಳಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೇಕು. ತೃಪ್ತಿಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅಂಗೈಯಗಲ ಭೂಮಿ ಇದ್ದರೆ ಆ ಭೂಮಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ಸರಿಪಡಿಸ್ಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ನಿಮಗೆ ಅರಿವಿಲ್ಲದಂಥ ರೀತಿ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಪ್ರಯತ್ನ, ಅದರ ಸಾಫಲ್ಯತೆ, ಅದರ ಫಲಾಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಮಾಧ್ಯಾಹ್ನಿಕ ಭೋಜನ, ಅರ್ಥಪೂರ್ಣವಾದಂತಹ ಆರೋಗ್ಯಕರವಾದಂತಹ ಊಟವನ್ನು ಮಾಡಿ ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಪ್ರಶಾಂತತೆಯಿಂದ ಇಟ್ಕೊಂಡಿರ್ತೀರಿ. ನಿಮ್ಮ ಆರಾಧ್ಯ ದೇವತೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಪ್ರಯಾಣ ಕಾಲದಲ್ಲಿ ಏನಾದರೂ ಒಂದು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ, ನಿಮಗೆ ಅಂತ ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದಾಗಲಿ, ಸಭೆ ಸಮಾರಂಭಗಳಲ್ಲಿ ನಿಮಗೆ ಆದಂಥ ಒಂದು ಹೆಚ್ಚಿನ ವರ್ಚಸ್ಸನ್ನು ತಂದುಕೊಳ್ತಕ್ಕಂಥದ್ದಾಗಲಿ, ನಿಮ್ಮ ಮುಖದ ವರ್ಚಸ್ಸಿಗೆ ಮತ್ತಷ್ಟು ತೇಜೋಮಯವಾಗಿರ್ತಕ್ಕಂತಹ ದೈವದ ಕೃಪೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಕುಂಭರಾಶಿಯವರಿಗಿದೆ. ಆದರೆ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತ ಪೀತೇಂ ಶಯ್ಯೋರಭಿಶ್ರವಂತನಃ ಶನೇಶ್ಚರ ಮಂತ್ರವನ್ನು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡೋದರಿಂದ ಕುಂಭರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಒಂದು ಹೆಚ್ಚಿನ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲದಲ್ಲಿರ್ತೀರಿ. ಇವತ್ತು ಇಡೀ ಕುಟುಂಬವೇ ನಿಮ್ಮನ್ನು ಒಂದು ಸ್ವಾಗತಿಸ್ತಕ್ಕಂಥದ್ದು, ಆರಾಧಿಸ್ತಕ್ಕಂಥದ್ದು, ಅಥವಾ ಒಂದು ಗೌರವವಾಗಿ ಕಾಣತಕ್ಕಂಥದ್ದು, ಅಥವಾ ಯಾವುದೇ ಕೆಲಸಗಳನ್ನು ಕೈಗೆತ್ತಿಕೊಂಡ್ರೂ ಅದರಲ್ಲಿ ಹೆಚ್ಚಿನ ಸಾಫಲ್ಯತೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತು
ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ಪಕ್ಕದಲ್ಲಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಅದ್ಭುತವಾದ ಫಲ ಇದೆ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಒಂದು ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಯಾರಾದರೂ ನಿರ್ಗತಿಕರಿಗೆ ಏನಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು, ಈ ಒಂದು ಕಾಯಕದಲ್ಲಿ ತಾವು ಮುಂದಾದರೆ ಮಹಾವಿಷ್ಣುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ಕೊಂಡು ಬರ್ತಾನೆ ಇರುತ್ತೆ. ಅದರಲ್ಲೂ ಮಹರ್ಷಿ ಧರ್ಮಯಾತ್ರೆ ಅಡಿ ಇವಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನೆರವೇರಿದೆ. ಇನ್ನು ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ನೆರವೇರಲಿದೆ. ಅದಕ್ಕೋಸ್ಕರ ಗುರೂಜಿರವರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ಸಾಕಷ್ಟು ಜನ ಅತಿಥಿಗಳು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಕಾರ್ಯಕ್ರಮದಲ್ಲಿ ಪ್ರಧಾನತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಸ್ ತಿಪ್ಪೇಸ್ವಾಮಿರವರು, ಇವರು ಬಹಳ ವಿಶೇಷವಾಗಿ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ನ ರಾಜ್ಯಾಧ್ಯಕ್ಷರು ಕೂಡ ಹೌದು. ಮತ್ತು ಸತೀಶ್ ಕುಮಾರ್ ಎಸ್ ವೀರವರು, ಇವರು ಬಹಳ ವಿಶೇಷವಾಗಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ನಲ್ಲಿ. ಅಂತೂ ಅವರ ಜೊತೆಯಲ್ಲಿ ಬಂದಿರತಕ್ಕಂಥವರು ಸೋಮಶೇಖರ್ ಆಚಾರ್ಯರವರಾಗಿರ್ಬೋದು, ಮತ್ತು ಕುಳಾಚಾರ್ಯರಾಗಿರ್ಬೋದು ಮತ್ತು ಕಾಳಾಚಾರ್ಯರಾಗಿರ್ಬೋದು, ಮತ್ತು MP ನಾಗರಾಜ್ರವರಾಗಿರ್ಬೋದು, ಮತ್ತು ಚೆನ್ನವೀರರಾಗಿರ್ಬೋದು, ಮತ್ತು ಸುಬ್ರಹ್ಮಣ್ಯ ಸ್ವಾಮಿರವರಾಗಿರ್ಬೋದು, ಶ್ರೀನಿವಾಸ್ ಆಚಾರ್ಯರವರಾಗಿರ್ಬೋದು, ಮತ್ತು ಶಶಿಕುಮಾರ್ ಆಚಾರ್ಯರವರು ಕೂಡ, ಇಷ್ಟೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿರವರನ್ನು ಗೌರವಾನ್ವಿತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಹುಶಃ ಇಲ್ಲಿರುವಂತಹ ಎಲ್ಲರ ಒಂದು ಆ ನಾಮಾಂಕಿತ ಅಂದರೆ ಹೆಸರಿನ ಕಡೆಯಲ್ಲಿ ಆಚಾರ ಅಂತಿರೋದ್ರಿಂದ ಇದು ಬಹುಶಃ ಒಂದು ವಿಶ್ವಕರ್ಮ ಹಬ್ಬವೇನಾದ್ರು ಇದೆಯೋ ಏನು? ಹೌದಾ? ಯಾಕೆಂದ್ರೆ ಇಲ್ಲಿ ಬಂದಿರೋ ಎಲ್ಲ ಅಣ್ಣ ತಮ್ಮ ವಿಶ್ವಕರ್ಮನೇ. ವಿಶ್ವಕರ್ಮ ಅಂದ್ರೆ ಸಾಮಾನ್ಯವಾದಲ್ಲ. ಯಾಕೆಂದ್ರೆ ದೇವಸ್ಥಾನದಲ್ಲಿ ವಿಗ್ರಹ ಇದ್ರೆ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಒಬ್ಬರು ದಾರಿ. ಆ ವಿಗ್ರಹಗಳನ್ನ ಸುಂದರವಾಗಿ ಕೆತ್ತನೆ ಮಾಡುವಷ್ಟರಲ್ಲಿ ಒಂದು ಶಕ್ತಿ ಮತ್ತು ಒಂದು ಸುಂದರವಾದಂಥ ರಥವನ್ನು ನಿರ್ಮಾಣ ಮಾಡುವ ಶಕ್ತಿ, ಒಂದು ವಾಸ್ತುವನ್ನು ನಿರ್ಮಾಣ ಶಕ್ತಿ ವಿಶ್ವಕರ್ಮನಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಆ ವಿಶ್ವಕರ್ಮ ಎಂಬತಕ್ಕಂಥದ್ದಕ್ಕೆ ಅಂಥ ಅದ್ಭುತವಾದ ಒಂದು ಚರಿತ್ರೆ ಇದೆ, ಅದರದೇ ಆದಂಥ ಒಂದಷ್ಟು ಪರ್ಯಾಯಗಳಿದೆ. ಹಾಗಾಗಿ ಅವರ ಕೈಯಲ್ಲಿರುವಂತಹ ವಿದ್ಯೆ ಅದು ಸಾಮಾನ್ಯವಾದ್ದಲ್ಲ. ರಥವನ್ನೇ ಸೃಷ್ಟಿ ಮಾಡಬಹುದು, ವಿಗ್ರಹವನ್ನೇ ಸೃಷ್ಟಿ ಮಾಡಬಹುದು, ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ಬೇಕಾದಷ್ಟು ವಾಸ್ತು ನೆಮ್ಮದಿಯನ್ನು ಸೃಷ್ಟಿ ಮಾಡ್ಬೋದು. ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಗಮನ ನಮಗೂ ತೃಪ್ತಿ ತಂದಿದೆ. ಒಳ್ಳೆಯದಾಗಲಿ. ಹಾಂ ಶಾಲು. ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕುಕ್ಕವಾಡೇಶ್ವರಿ ದೇವಿ. ಅಮ್ಮನವರ ಹೆಸರಲ್ಲಿ ಎಂತಹ ಅದ್ಭುತವಾದ ಶಕ್ತಿ ಇದೆ. ಶಕ್ತಿ ಬರೀ ಹೆಸರಲ್ಲಷ್ಟೇ ಅಲ್ಲ, ಆ ಅಮ್ಮನವರ ನೋಟದಲ್ಲೇ ಆಗಿದೆ. ಕುಕ್ಕವಾಡೇಶ್ವರಿಯ ಈ ದೇವಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಯಾರೆಲ್ಲ ಈ ದೇವಿಯನ್ನು ದರ್ಶನ ಮಾಡಲಿಕ್ಕೆ ಹೊರಟಿದ್ರಲ್ಲ, ದರ್ಶನ ಮಾಡಿರೋದು ಅಥವಾ ತಾಯಿಯ ವಿಶೇಷವಾಗಿರ್ತಕ್ಕಂಥ ಆ ಒಂದು ಸುಂದರವಾದಂತಹ ಮೂರ್ತಿಯನ್ನು ದರ್ಶನ ಮಾಡಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ದೇವಿಯ ದರ್ಶನಕ್ಕೆ ಹೊರಟಂಥವರು, ಮುಂದೆ ಮುಂಬರತಕ್ಕಂಥ ದಿನಗಳಲ್ಲಿ ದೇವಿಯನ್ನು ದರ್ಶನಕ್ಕೆ ಹೊರಡುವಂಥವರು ಎಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ತುಂಬ ಸಂತೋಷ. ತಮ್ಮೆಲ್ಲರ ಆಗಮನ ಬಹಳ ಸಂತೋಷ ತಂದಿದೆ. ಹಾಗೆ ಇವತ್ತು ತುಳಸಿ ಹಬ್ಬ. ತುಳಸಿ ಹಬ್ಬದಂದು ತಾವೇನೋ ಒಂದು ಇನ್ವಿಟೇಷನ್ ಕೊಟ್ಟಿದ್ದೀರಿ. ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ದಾವಣಗೆರೆ ಜಿಲ್ಲೆ ವಿವಿಧ ಸಂಘ ಸಂಸ್ಥೆಗಳಿಂದ ರಾಜ್ಯ ಮಟ್ಟದ ಕನ್ನಡದ ನುಡಿ ನಮನ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ಸಂಸ್ಥಾನ ದಿನಾಚರಣೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಎಲ್ಲವೂ ಬಹಳ ಅದ್ಭುತವಾಗಿದೆ. ಒಳ್ಳೆ ಚಿಂತನೆ ಮಾಡಿದಿರಿ, ಒಳ್ಳೆಯ ಒಂದು ಇನ್ವಿಟೇಷನ್ ಮಾಡಿದಿರಿ. ಅದರಲ್ಲೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ವಿಭೂಷಿತ ಶಿವಜ್ಞಾನ ತೀರ್ಥ ಮಹಾಸ್ವಾಮಿಗಳು ವಿಶ್ವಕರ್ಮ ಮಹಾಸಂಸ್ಥಾನದ ಒಂದು ಅಧ್ಯಕ್ಷರು ಹಾಗೂ ಪರಮಪೂಜ್ಯರು, ಇವರ ಸಾನ್ನಿಧ್ಯದಲ್ಲಿ ಹಾಗೂ ಪರಮಪೂಜ್ಯ ಅಷ್ಟೋತ್ತರ ಶತಶ್ರೀ ಶಂಕರಾತ್ಮಾನಂದ
ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಇವರು ಸಹಿತ ವಿಶ್ವಕರ್ಮ ಸಂಸ್ಥಾನದ ಪೀಠಾಧೀಶ್ವರರು. ಬಹಳ ಸಂತೋಷ. ಜೊತೆಗೆ ಸಾಕಷ್ಟು ಜನ ಗಣ್ಯರಿಗೆ ನೀವು ಸನ್ಮಾನವನ್ನು ಇಟ್ಕೊಂಡಿದ್ದೀರಿ. ಇದೆಲ್ಲವೂ ದಾವಣಗೆರೆಯಲ್ಲಿ ಅಲ್ಲ ಇರಿ. ಹಾಂ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಜನತೆಗೆ ಒಳಿತಾಗಲಿ ಎಂಬತಕ್ಕಂಥ ಹಾಗೂ ಆರೋಗ್ಯ ವೃದ್ಧಿಗಾಗಿ ಗಣಪತಿ ಹೋಮ, ಗಣಹೋಮ, ಹಾಗೆ ಧನ್ವಂತರಿ ಹೋಮ, ಮಹಾಮೃತ್ಯುಂಜಯ ಯಾಗ ಇದೆಲ್ಲವೂ ಸಹಿತ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ಅಂತ ಹೇಳಿದ್ದೀರಿ. ತುಂಬ ಸಂತೋಷ. ಕಾರ್ಯಕ್ರಮ ನಡೀತಕ್ಕಂಥದ್ದು, ಇದರ ಪೂರ್ವಭಾವಿ ಚಿಂತನೆಗಳು, ಯಾತಕ್ಕಾಗಿ ಇಂತಹ ಅದ್ಭುತವಾದ ಕಾಯಕ ಮಾಡ್ತಿದ್ದಾರೆ ಅನ್ನೋದನ್ನು ನಿಮ್ಮ ಸ್ವರದಲ್ಲಿ ನಾವು ಆಲಿಸೋಣ. ಮಾತಾಡಿ. ದಾವಣಗೆರೆ ಎಲ್ಲ ಸಮಾಜ ಬಾಂಧವರಿಗೂ ಹಾಗೂ ಎಲ್ಲ ನಾಡಿನ ಸಮಸ್ತೆಗೆ ಒಳಿತಿಗಾಗಿ ಧನ್ವಂತರಿ ಹೋಮ ಹಾಗೂ ಮಹಾಮೃತ್ಯುಂಜಯ ಯಾಗವನ್ನು ಆನಂದ್ ಗುರೂಜಿರವರ ಸಾನ್ನಿಧ್ಯದಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಹರೇಮಾದನಹಳ್ಳಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ದಾವಣಗೆರೆಯಲ್ಲಿ 23ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ಮಹರ್ಷಿ ಆನಂದ್ ಗುರೂಜಿರವರು ನೇತೃತ್ವ ವಹಿಸಿರ್ತಾರೆ. ಅದೇ ದಿನಾಂಕದಂದು ಪರಮ ಪೂಜ್ಯರ ಪುತ್ರರಾದ ಶ್ರೀನಿವಾಸ ಶರ್ಮಾ ಗುರುಗಳ ಸಣ್ಣ ಗುರುಗಳಿಗೆ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಇದ್ದೇವೆ. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಗುರುಗಳ ಆಶೀರ್ವಾದ ತಗೊಂಡು ಎಲ್ಲ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಎಲ್ಲ ವಿಶ್ವಕರ್ಮ ಸಮಾಜದ ಹಾಗೂ ಎಲ್ಲ ನಮ್ಮ ವಿಶ್ವಕರ್ಮ ಪರಿಷತ್ ಪದಾಧಿಕಾರಿಗಳ ಪರವಾಗಿ ಕೇಳ್ತಾ ಇದ್ದೇವೆ. ತುಂಬ ಸಂತೋಷ. ಇದು ಸಾರ್ವತ್ರಿಕವಾಗಿ ಮಾತಾಡಿ. ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ಆಹ್ವಾನಿಸ್ತಾ ಇರೋದ್ರಿಂದ ಇದು ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದಲ್ವೇ ಅಲ್ಲ. ಅದರಲ್ಲೂ ಆನಂದ್ ಗುರೂಜಿಯವರು ಬರ್ತಾರೆ ಅಂದರೆ ಅಲ್ಲಿ ಯಾವುದೇ ಜಾತಿ ಮತ್ತು ಭೇದ ಪಂಥಗಳೇ ಇಲ್ಲ. ಆದರೆ ವಿಶ್ವಕರ್ಮ ಸಮಾಜ ಇಂತಹ ದೊಡ್ಡ ಜವಾಬ್ದಾರಿ ಕಾಯಕವನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕಾಗಿ, ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ, ಈ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಮಹಾಯಜ್ಞದಲ್ಲಿ ಆ ಯಜ್ಞಕ್ಕೆ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆಯ ಯಶಸ್ಸು ಉಂಟಾಗಲಿ. ಹಾಗಾಗಿ ಎಲ್ಲ ಮತ ಬಾಂಧವರಿಗೂ ಎಲ್ಲರಿಗೂ ಸಹಿತ ಯಾವುದೇ ಜಾತಿ ಮತ ಭೇದವಿಲ್ಲ. ಹೌದಾ? ಯಾಕೆಂದರೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಈ ಮಾತಾಗಬೇಕು. ನಾವು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ವಿಶ್ವಕರ್ಮ ಸಮಾಜ ಎಲ್ಲ ವರ್ಗಕ್ಕೂ ಬೇಕು ಅಲ್ವಾ? ಯಾಕೆಂದರೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ವಿಶ್ವಕರ್ಮನಿಂದ ಸೃಷ್ಟಿಸಲ್ಪಟ್ಟಂಥ ಒಂದೊಂದು ವಿಗ್ರಹ, ಒಂದೊಂದು ಅಮೂಲ್ಯವಾದಂಥದ್ದು ಸಹಿತ ಎಲ್ಲರಿಗೂ ಸಂಬಂಧಪಟ್ಟದ್ದೇ. ಎರಡು ಮಾತು ಬೇಗ ಆಡಿ. ಆಯಿತು. ಪರಮ ಪೂಜ್ಯರಿಗೆ ಮಹರ್ಷಿ ಸ್ವಾಮೀಜಿಯವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರೋದೇ ನಮಗೆ ಒಂದು ಅದೃಷ್ಟ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇಂಥ ಸ್ವಾಮೀಜಿಗಳ ಒಂದು ದರ್ಶನವನ್ನು ಪಡೆದಿದ್ದೀವಿ. ತಾವುಗಳು ಬಂದುಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ನಡೀತಕ್ಕಂಥ 23ನೇ ತಾರೀಕು ದಿನಾಂಕದಂದು ವಿಶ್ವಕರ್ಮ ಒಂದು ಸಮಾರಂಭಕ್ಕೆ ದೊಡ್ಡ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ತಾವುಗಳು ಇದು ಕಾರ್ಯವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಾವುಗಳೆಲ್ಲ ಬಂದು ತಮ್ಮ ಆಶೀರ್ವಾದ ನಮಗೆ ಎಲ್ಲ ಭಕ್ತಾದಿಗಳಿಗೂ ಇರಲಿ, ದಾವಣಗೆರೆ ಎಲ್ಲ ವಿಶ್ವಕರ್ಮ ಜನಾಂಗದವರಿಗೂ ಸಹ ಇರಲಿ ಅಂತೇಳಿ ನನ್ನ ಎರಡು ಮಾತು. ತುಂಬ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಆನಂದ್ ಗುರೂಜಿಯವ್ರನ್ನ ಬರಮಾಡ್ಕೊಳ್ಳಿಕ್ಕೆ ಆನೆನೇ ಬರುತ್ತೆ ಅಂತ ಹೇಳಿ ಕೇಳ್ಪಟ್ಟೆ ನಾನು. ನನಗೆ ಭಾಳ ಸಂತೋಷ. ಯಾಕೆಂದರೆ ಆನೆ ಇದ್ದ ಕಡೆ ಆನಂದ್ ಗುರೂಜಿ, ಆನಂದ್ ಗುರೂಜಿ ಇದ್ದ ಕಡೆ ಆನೆ. ಆನೆಗೂ ಆನಂದ್ ಗುರೂಜಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದು ದಾವಣಗೆರೆಯಲ್ಲಿ ಯಶಸ್ಸಾಗಿ ನಡೀಲಿ, ಚೆನ್ನಾಗಿ ನಡೀಲಿ. ದಾವಣಗೆರೆಯ ಪ್ರತಿಯೊಬ್ಬರೂ ಸಹಿತ, ದಾವಣಗೆರೆಯಲ್ಲಿರ್ತಕ್ಕಂಥ ಸದ್ಭಕ್ತರು ಎಲ್ಲರೂ ಸಹಿತ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ಸುಪಡಿಸೋಣ. ನಾನು ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ನಾನು ಬರ್ತೀನಿ. ಅದರಲ್ಲೂ ಶನೈಶ್ಚರ ಮಹಾಯಾಗ ತುಂಬ ಹತ್ತಿರದಲ್ಲಿರುತ್ತೆ. ಆದರೂ ಈ ಯಾಗಕ್ಕೆ ನಾನು ಬಂದು ಹೋಗ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವರೆಲ್ಲರನ್ನೂ ಕೂಡ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಅದರ ಜೊತೆಗೆ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಮಗೆಲ್ಲರಿಗೂ ಕೊಡಬೇಕು ಅಂತಂದರೆ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ 23ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಶನಿವಾರ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಬೋದು. ಹಾಗಾಗಿ ದೂರವಾಣಿ ಸಂಖ್ಯೆ 8095644007. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8095644007. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ತುಳಸಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಪೂಜಾನುಷ್ಠಾನದ ಜೊತೆಗೆ ವಿಶ್ವಕರ್ಮ ಎಂಬತಕ್ಕಂಥದ್ದೇ ಒಂದು ವಿಶೇಷ.
ಆ ವಿಶ್ವಕರ್ಮ ಸಂಸ್ಥಾನದ ಗುರುಗಳನ್ನು, ಹಾಗೆ ತಾಯಿ ಭದ್ರಕಾಳಿ ಮಹಾಕಾಳಿಯನ್ನು ಸಹಿತ, ಮಹಾಕಾಳಿನೇ ಅಲ್ವಾ ಅಮ್ಮನವರು, ಕಾಳಿಕಾದೇವಿಯನ್ನು ಉಪಾಸನೆ ಮಾಡತಕ್ಕಂತಹ ಈ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ, ಅದರಲ್ಲಿ ಬಹಳ ಮುಖ್ಯವಾಗಿ ದೇವಿಯ ಉಪಾಸನೆ ನಡೆಸ್ತಿರ್ತಕ್ಕಂತಹ ನನ್ನ ಆತ್ಮೀಯರು ತಿಪ್ಪೇಸ್ವಾಮಿಯವರು ಬನ್ನಿ. ಯಾಕೆಂದರೆ ದೇವಾಲಯದಲ್ಲಿ ನಿತ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಿರ್ತೀರಿ. ಒಳ್ಳೆಯದಾಗಲಿ. ಭಗವತಿ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇ ಶ್ರೀ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಲಲಿತಾ ಬಾಲಾ ತ್ರಿಪುರ ಸುಂದರಿ. ಒಳ್ಳೆಯದಾಗಲಿ. ನಿತ್ಯವೂ ದೇವಿ ಆರಾಧನೆ ಮಾಡ್ತೀರಿ. ಒಳ್ಳೆಯದಾಗಲಿ. ಬನ್ನಿ ಬಂಗಾರಪ್ಪ ಅವರೇ, ನೀವು ನೋಡಲಿಕ್ಕೂ ಬಂಗಾರವಾಗೇ ಇದ್ದೀರಿ. ಬಂಗಾರದ ಕಿರೀಟಧಾರಣೆ ಏನಾದ್ರು ಮಾಡ್ತೀರಾ? ಯಾಕೆಂದರೆ ನೀವು ಬಂಗಾರವಾಗಿರೋದ್ರಿಂದ ನಿಮ್ಮ ಜೀವನ ಬಂಗಾರವಾಗಿದ್ದು ನಿಮ್ಮ ಜವಾಬ್ದಾರಿಯುತವಾದಂಥ ಕಾಯಕನೂ ಬಂಗಾರವಾಗಿರಲಿ. ಒಳ್ಳೆಯದಾಗಲಿ. ಶುಭವಾಗಿ ಹಾಗೆ ಇರಲಿ. ಇನ್ನು ಒಳಗೆ ಬಂದ್ಬಿಡಿ. ಈಗ ತಾವೆಲ್ಲರೂ ಇಂತಹ ಅದ್ಭುತವಾದಂತಹ ಕಾಯಕಕ್ಕೆ ಬಂದಿದ್ದೀರಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಡೀತಿರ್ತಕ್ಕಂತಹ ದೇವಿಯ ಉಪಾಸನೆ ಪೂಜೆ ಒಳ್ಳೆಯದಾಗಲಿ. ತುಳಸಿ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಹಾವಿಷ್ಣು ಈ ದಾಮೋದರನ ಸಾನ್ನಿಧ್ಯ, ತುಳಸಿಯ ಈ ಸಾನ್ನಿಧ್ಯಕ್ಕೆ ಒಂದು ಪೂಜೆಯನ್ನು ನಡೆಸೋಣ. ಅಂಬಾ ಯಾದೇವಿ ಸಹಾಕ್ಬಿಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತ